ನಮಸ್ಕಾರ ವೀಕ್ಷಕರೇ, ಕಲಬುರಗಿ ನಗರದ ಶ್ರೀಮತಿ ಪೂರ್ಣಿಮಾ PM ಬಿರಾದರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ನ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕೇಂದ್ರಕ್ಕೆ ಆಗತ್ತೆ. ಟೋಟಲಿ 9,000 ಪೇಷಂಟ್ ನಾವು ಲೆಕ್ಕ ಹಾಕಿದ್ರೆ ಇದುವರೆಗೂ 3 ವರ್ಷದಲ್ಲಿ 2,80,00,000 ಒಂದು ದರದ ಅಂದ್ರೆ ವೆಚ್ಚದಷ್ಟು ಉಚಿತವಾದಂತಹ ಡಯಾಲಿಸಿಸ್ ಇಲ್ಲಿ ಮಾಡಲಾಗಿದೆ. ಅಂದ್ರೆ ಒಂದು ಜೋರಾಗಿ ಚಪ್ಪತ್ತೆ ಎಲ್ಲರ ಕಡೆಯಿಂದ ಬರಲೇಬೇಕು. ವಿಶೇಷವಾಗಿ ತುಂಬಾ ಸರಳವಾದಂತಹ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಗೊತ್ತು, ಸಾಮಾನ್ಯವಾಗಿ ಬೇರೆ ಕಾರ್ಯಕ್ರಮ ಅಂದ್ರೆ ಉದ್ಘಾಟನೆ ಅದು ಇದು ಅಂತ ಇರುತ್ತೆ. ನೇರವಾಗಿ ಕಾರ್ಯಕ್ರಮದ ಉದ್ದೇಶ ಜನರಿಗೆ ಇದು ಯಾಕೆ ನಾವು ಪ್ರಾರಂಭ ಮಾಡಿದ್ವಿ ಅನ್ನೋದು ತಲುಪಲಿ ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಸಾಮಾನ್ಯವಾದಂತಹ ಒಂದು ಸರಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಜಾಸ್ತಿ ತಡ ಮಾಡದೇನೆ ನಾನು ಶರಣು ಪಪ್ಪ ಸರ್ ಅವರಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಲ್ಲಿ ತಮ್ಮ ಒಂದು ಆಶಯ ನುಡಿಗಳನ್ನ ವ್ಯಕ್ತಪಡಿಸಬೇಕು ಅಂತ ದಯವಿಟ್ಟು ವೇದಿಕೆಗೆ ಬರಬೇಕು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷ ಶರಣು ಪಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗುರು ಬಸವ ಲಿಂಗಾಯ ನಮಃ. ಇವತ್ತಿನ ವೇದಿಕೆ ಮೇಲೆ ಆಸೀನರಾದಂಥ ಪರಮ ಪೂಜ್ಯ ಪಂಚಮಶಲ್ಲಿ ಪೀಠದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಪಾದಗಳಿಗೆ ಹಣೆಮಣಿದು, ಅದೇ ರೀತಿ ಈ ವೇದಿಕೆ ಮೇಲೆ ಆಸೀನರಾದಂಥ ಕಲಬುರಗಿ ಪೊಲೀಸ್ ಆಯುಕ್ತರು ಶ್ರೀ ಚೇತನ್ ಆರ್ IPS ಅವರೇ ಮತ್ತು ಶ್ರೀ ಕಿಶೋರ್ ಬಾಬು IPS ಪ್ರಾಂಶುಪಾಲರು PTC ನಾಗನಹಳ್ಳಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ BG ಪಾಟೀಲ್ ಅವರೇ, ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಆಸೀನರಾದಂಥ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂಥ ಶಶಿಕಾಂತ್ ಪಾಟೀಲ್ ಅವರೇ, ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಆಸೀನರಾದಂಥ ಹಿರಿಯ ಕಾಂಗ್ರೆಸ್ ಮುಖಂಡರೇ ನೀಲಕಂಠರಾವ್ ಮುಲ್ಗೆ ಅಣ್ಣವರೇ, ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಇವತ್ತಿನ ಕೇಂದ್ರ ಬಿಂದು ಆಗಿರುವಂತಹ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ವತಿಯಿಂದ
ಗೌರವ ಡಾಕ್ಟರೇಟ್ ಪಡೆದಂಥ ಡಾಕ್ಟರ್ PM ಬಿರಾದರ್ ಸರ್ ಅವರೇ, ಹಾಗೂ ಈ ಒಂದು ವೇದಿಕೆ ಮೇಲೆ ನಮ್ಮ ಶ್ರೀಮತಿ ಪೂರ್ಣಿಮಾ PM ಬಿರಾದರ್ ಚಾರಿಟೇಬಲ್ ಡಯಾಲಿಸಿಸ್ ಕೇಂದ್ರದ ಕಾರ್ಯದರ್ಶಿಗಳಾದಂಥ ಶಾಣುಗೌಡ ಪಾಟೀಲ್ ಯರ್ಗಲ್ ಅಣ್ಣವರೇ, ಹಾಗೂ ಈ ಒಂದು ಚಾರಿಟೇಬಲ್ ಸೆಂಟರ್ನ ಸ್ತಂಭಗಳಾದಂಥ ಎಲ್ಲ ನನ್ನ ಆತ್ಮೀಯ ಟ್ರಸ್ಟಿಗಳೇ, ಹಾಗೂ ಈ ಒಂದು ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ನ ಎಲ್ಲ ದಾನಿಗಳೇ, ಇಲ್ಲಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಸೋದರಿಯರೇ, ಹಾಗೂ ಇಲ್ಲಿ ಇರುವಂಥ ನಮ್ಮ ಚಾರಿಟೇಬಲ್ ಸೆಂಟರ್ನ ಕೆಲವೊಬ್ಬರು ಈಗ ಡಯಾಲಿಸಿಸ್ನ ಒಂದು ಚಿಕಿತ್ಸೆ ಪಡೆದಿರುವಂಥ ಎಲ್ಲ ನನ್ನ ಆತ್ಮೀಯ ಸೋದರರೇ, ಇವತ್ತಿಗೆ ಈ 3 ವರ್ಷ ಅಂದರೆ ಫೆಬ್ರವರಿನಲ್ಲಿ ನಾವು ಸ್ಟಾರ್ಟ್ ಮಾಡಿ ಫೆಬ್ರವರಿ 1ಗೆ ನಾವು ಸ್ಟಾರ್ಟ್ ಮಾಡಿದ್ದು. ಈ ಒಂದು ತಿಂಗಳ ಕೊನೆಯ ದಿನದಲ್ಲಿ ನಾವು ಈ 3ನೇ ವರ್ಷದ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಅನ್ನಿಸ್ತಂದ್ರೆ ಇವತ್ತು ನಮ್ಮ PM ಸರಿಗೆ ಕೂಡ ನಾವು ಸನ್ಮಾನ ಇಟ್ಕೊಂಡಿದ್ದು. ಇಲ್ಲಿ ಸುಮಾರು 3 ವರ್ಷದಿಂದ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಏನದಲ್ಲ, ನಾವು ಮೊಟ್ಟ ಮೊದಲ ಈ ಚಾರಿಟೇಬಲ್ ಡಯಾಲಿಸಿಸ್ ಕೇಂದ್ರ ಶುರು ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 9,000 ಅಲ್ಲ 10,000ಕ್ಕಿಂತ ಹೆಚ್ಚಿಂದ ನಾವು ಡಯಾಲಿಸಿಸ್ ಆಗಿದೆ. ಈ ಒಂದು ಸಂಸ್ಥೆ ನಡೆಸಬೇಕಾದ್ರೆ ನಮಗೆ ಪ್ರತಿ ತಿಂಗಳ 3 ಲಕ್ಷ ವೆಚ್ಚ ಬರುತ್ತೆ. ಈ ಒಂದು ವೆಚ್ಚ ತಮ್ಮೆಲ್ಲರ ಸಹಾಯದಿಂದ ಇವತ್ತಿನ ದಿವಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದು ಓನ್ಲಿ ಏನದಲ್ಲ, ನಾವು ಪೂರ್ಣಿಮಾ PM ಬಿರಾದರ್ ಒಂದು ಹೆಸರಿನಲ್ಲಿ ಈ ಸಂಸ್ಥೆಯನ್ನು ನಡೆಸ್ತಿದ್ದೇವೆ. ಬಟ್ ಆದ್ರೆ ಇದು ನಡೆಸಬೇಕಂದ್ರೆ ತಮ್ಮಂತ ಎಲ್ಲ ದಾನಿಗಳ ವತಿಯಿಂದ ಏನು ನಾವು ಹಣ ಸಂಗ್ರಹಿಸಿ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಇದು 3 ವರ್ಷದಿಂದ ನಾವು ಯಾವತ್ತಿನ ದಿವಸನೂ ಒಂದು ದಿವಸನೂ ನಮ್ದು ಸೆಂಟ್ರಿಗೆ ಈ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಲಿ, ಯಾವುದೇ ಒಂದು ರೀಸನ್ ಇಂದ ಅದು ಬಂದ್ ಮಾಡಿಲ್ಲ. ಯಾವುದೇ ಪೇಷಂಟಿಗೆ ತೊಂದರೆ ಆಗಿಲ್ಲ ಇಲ್ಲಿವರೆಗೂ. ಸುಮಾರು ಪೇಷಂಟ್ಸ್ಗಳಿಗೆ ಡಯಾಲಿಸಿಸ್ ಆಗ್ಬೇಕಂದ್ರೆ ರ್ಯಾಷಸ್ ಬರ್ತದೆ, ಫೀವರ್ ಬರ್ತದೆ, ಚಿಲ್ಸ್ ಬರ್ತದೆ. ಬಟ್ ಆದ್ರೆ ದೇವರ ಒಂದು ದಯೆಯಿಂದ ಈ ಚಾರಿಟೇಬಲ್ ಸೆಂಟರ್ ಇಷ್ಟು ಹೈಜೆನಿಕ್ ಆಗಿ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಅಂದ್ರೆ ನಿಜವಾಗ್ಲೂ 3 ವರ್ಷ ಆಯ್ತಂದ್ರೂ ಕೂಡ ನಾವು ನಿನ್ನೆ ಮೊನ್ನೆನೆ ಈ ಒಂದು ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ ಅಂತ ಆ ತರ ಒಂದು ನಮ್ಮ ಸ್ಟಾಫ್ದವ್ರು ಕೂಡ ಇದು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು 3 ವರ್ಷ ಹಿಂದೆ ಈ ಒಂದು ಚಾರಿಟೇಬಲ್ ಸೆಂಟರ್ ಉದ್ಘಾಟನೆಗೆ ನಮ್ಮ ಕಿಶೋರ್ ಬಾಪು ಸರ್ ಉದ್ಘಾಟನೆ ಮಾಡಿದ್ರು ಅವತ್ತಿನ ದಿವಸ. ನಿಜವಾಗ್ಲೂ ಮತ್ತೆ ನಮ್ಗೆ ಖುಷಿ ಅನಿಸ್ತದೆ. ಈ ಒಂದು ಸಂದರ್ಭದಲ್ಲಿ ಕೂಡ ಕಿಶೋರ್ ಬಾಪು ಸರ್ ನಮ್ಮ ಜೊತೆಗಿದ್ದಾರೆ. ಅವರ ಆಶೀರ್ವಾದ ಕೂಡ ನಮಗೆ ಯಾವತ್ತೂ ಇದೆ ಈ ಸೆಂಟರ್ಗೆ. ಮತ್ತೆ ಈ ಒಂದು ಸೆಂಟರ್ ನಾವು ಯಾವುದೇ ಒಂದು ಸ್ವಾರ್ಥಕ್ಕಾಗಿ ಮಾಡಿಲ್ಲ. ನಮ್ಗೆ ಆಸೆ ಏನಿತ್ತು, ಇದು ಒಂದು ಒಳ್ಳೆ ಒಂದು ಕಲಬುರಗಿನಲ್ಲಿ ಒಂದು ಒಳ್ಳೆ ರೀತಿ ಒಂದು ಸೆಂಟರ್ ನಡೆಸಬೇಕು, ಬಡ ರೋಗಿಗಳಿಗೆ ಒಂದು ಹೆಲ್ಪ್ ಆಗ್ಬೇಕಂತ ನಮ್ದು ಒಂದು ಉದ್ದೇಶ ಇತ್ತು. ಇದು ಮಾಡ್ಲಿಕ್ಕೆ ರೀಸನ್ ಏನಂತ ಕೇಳ್ಬೇಕಂದ್ರೆ, ನೀವು ನಮ್ಮಲ್ಲಿ ಒಬ್ಬರು ಒಂದು ಪೇಷಂಟ್ ಕಾಶಿ ಪಾಲಿ ಈ ಹುಡುಗ ಸರ್ ಸುಮಾರು ಒಂದು ಎಷ್ಟು ವರ್ಷದಿಂದ ನೀನು ಡಯಾಲಿಸಿಸ್ ಮಾಡಿದ್ದಪ್ಪ? 3 ವರ್ಷ, 6 ವರ್ಷದಿಂದ ಡಯಾಲಿಸಿಸ್ ಮಾಡಿದ್ದು. 3 ವರ್ಷ ನಮ್ಮ ಕಡೆ ಮಾಡ್ಬೋದ. ನೀವು 6 ವರ್ಷದಿಂದ ಡಯಾಲಿಸಿಸ್ ಮೇಲಿದ್ದಾಗ ನಾವು G19 ನಮ್ದು ಫ್ರೆಂಡ್ಸ್ ಒಂದು ಗ್ರೂಪ್ ಇದೆ ಸರ್. ನಾವು ಪ್ರತಿ ತಿಂಗಳ 500 ರುಪೀಸ್ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಈ ಒಂದು ಇಂಥ ರೋಗಿಗಳಿಗೆ ನಾವು ಡೊನೇಟ್ ಮಾಡ್ತಾ ಇರ್ತೀವಿ. ಸುಮಾರು 77,000 ಪ್ರತಿ ತಿಂಗಳ ನಮ್ಮ ಈ ಒಂದು G99 G55 ಗೆಳೆಯರ ಬಳಗದಿಂದ ಬರೀ 500 ರೂಪಾಯಿ ಡೊನೇಟ್ ಮಾಡ್ತೀವಿ. ಆ ಅಮೌಂಟ್ ಎಲ್ಲ ಇಂಥ ಪೇಷಂಟ್ಸ್ಗಳಿಗೆ ನಾವು ನೆರವಾಗ್ತಾ ಇರ್ತೀವಿ. ಇವನ್ ಕಷ್ಟ ನೋಡಿದ್ರೆ ಒಂದ್ಸತಿ ಈ ಡಯಾಲಿಸಿಸ್ ಆಗ್ತಾನೆ ಹೈ BP ಆಗಿ ಅವನು ಆಲ್ಮೋಸ್ಟ್ ಅನ್ಕಾನ್ಶಿಯಸ್ ಆಗಿ 1 ವಾರ ಹಿ ವಾಸ್ ಆನ್ ಏನಂತಾರೆ ಸರ್ ವೆಂಟಿಲೇಟರ್ ಮೇಲೆ ಇದ್ದ. ಅವನು ಇವತ್ತಿನ ದಿವಸ 3 ವರ್ಷ ನಮ್ಮ ಹತ್ರ ಮಾಡ್ಬೋದು. ಒಂದು ದಿವಸ ಅವನಿಗೆ ಕೂಡ ಪ್ರಾಬ್ಲಮ್ ಆಗಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಈ ಸೆಂಟರ್ ಅಲ್ಲಿ ಬರ್ತಾ ಇರುವಂತ ಎಲ್ಲ ಪೇಷಂಟ್ ಇವತ್ತಿನ ದಿವಸ ಬಹಳಷ್ಟು ಕಂಫರ್ಟೇಬಲ್ ಗಾಡಿ ಓಡಿಸ್ಕೊಂಡು ಬರ್ತಾರೆ ನಮ್ಮಲ್ಲಿದ್ದಂಥ ಪೇಷಂಟ್ಸ್ಗಳು.
ನೀವು ಸುಮಾರು ಸರ್ಕಾರಿ ಆಸ್ಪತ್ರೆಯಿಂದ ಪೇಷಂಟ್ಸು ಡಯಾಲಿಸಿಸ್ ಮಾಡ್ಕೋತಾರೆ, ಬಹಳಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಸರ್. ಅಲ್ಲಿ ಸರಿಯಾಗಿ 4 ತಾಸು ಅವರಿಗೆ ಸರ್ವಿಸ್ ಕೊಡೋಂಗಿಲ್ಲ, 4 ತಾಸು ಮಾಡ್ಬೇಕು ಡಯಾಲಿಸಿಸ್. ಆದರೆ ಬರೀ 2.5-3 ತಾಸು ಮಾಡ್ತಾರೆ. ಮತ್ತೆ ಅಲ್ಲಿ ಉಪಯೋಗ ಮಾಡುವಂಥ ಮೆಡಿಸಿನ್ಸ್ಗಳು ಕೂಡ ಅಷ್ಟು ಸ್ಟ್ಯಾಂಡರ್ಡ್ ಆಗಿಲ್ಲ, ಸಬ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಇವೆಲ್ಲ ನಾವು ಈ ಒಂದು ಪೂರ್ಣಿಮಾ PM ಬಿರಾದಾರ ಒಂದು ಚಾರಿಟೇಬಲ್ ಸೆಂಟರ್ನಲ್ಲಿ ಎಲ್ಲ ಹೈಜಿನಿಕ್ ನಾವು ಮೇಂಟೈನ್ ಮಾಡ್ಕೊಂಡು ಇವತ್ತಿನ ದಿವಸ ಒಂದು ಒಳ್ಳೆ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಕ್ ನಾನು ತುಂಬಾ ಖುಷಿ ಆಗುತ್ತೆ. ಸಾಕಷ್ಟು ಸಮಯ ಆಗಿದೆ ಸರ್. ಇದರ ಬಗ್ಗೆ ನಾವು ಮಾಡ್ತಿದ್ದು ಬಹಳಷ್ಟು ಹೇಳ್ಕೊಳ್ಳೋದು ಏನು ಸರಿಯಲ್ಲ, ಬಟ್ ಏನೋ ಇದು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು. ನಾವು ಮಾಡ್ತಿರುವಂತ ಕೆಲಸ ಇನ್ನೊಬ್ರು ಕೂಡ ಮಾಡೋಕ್ ಮುಂದೆ ಬರ್ಬೋದು ಸಮಾಜದಲ್ಲಿ ಅಂತ ಹೇಳಿ ನಾನು ಅನ್ಕೊಂಡು ಈ 1-2 ಮಾತುಗಳು ತಮ್ಮೆಲ್ಲರ ಮುಂದೆ ನಾನು ಇಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನಾನು ಮಗದೊಮ್ಮೆ ಹೃದಯಪೂರ್ವಕ ವಂದನೆ ತಿಳಿಸ್ತಾ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಶರಣಾರ್ಥಿ. ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ PM ಬಿರಾದರ್ ಅವರನ್ನು ಸನ್ಮಾನಿಸಲಾಯಿತು. ಪರಮ ಪೂಜ್ಯ ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿಂದ ಡಾಕ್ಟರ್ PM ಬಿರಾದಾರ್ ಅವರಿಗೆ ವಿಶೇಷವಾಗಿ ಸತ್ಕರಿಸಿ ಗೌರವಿಸಲಾಗ್ತಾ ಇದೆ ಆಶೀರ್ವಾದ ರೂಪದಲ್ಲಿ. ಚಪ್ಪಾಳೆ ಸ್ವಲ್ಪ ಅಷ್ಟೊಂದು ಕೇಳಿಸ್ಲಿಲ್ಲ, ಮೇನ್ ರೋಡ್ ವರ್ಗು ಕೇಳಿಸ್ಬೇಕು, ದಯವಿಟ್ಟು ಜೋರಾಗಿ ಚಪ್ಪಾಳೆ. ಅವರು 100 ಕಾಲ ಆಯುಷ್ಯ ಆರೋಗ್ಯದಿಂದ ಅದೇ ರೀತಿ ಬಾಳಲಿ, ಇನ್ನಷ್ಟು ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ಅವರ ಅವಿರತ ಸೇವೆ ಇನ್ನೂ ಮುಂದುವರಿಯಲಿ ಅನ್ನೋದು ಆಶಯ. ಪರಮ ಪೂಜ್ಯರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅನ್ನೋದೇ ಎಲ್ಲರ ಸದಾಶಯ. ಪುಷ್ಪವೃಷ್ಟಿಯನ್ನು ಮಾಡುವ ಮೂಲಕ ಅವರಿಗೆ ವಿಶೇಷವಾಗಿ ಗೌರವಿಸಿ ಸತ್ಕರಿಸಲಾಗ್ತಾ ಇದೆ. ಟ್ರಸ್ಟೀಸ್ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಹತ್ರ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮೇಲೂರು ಸರ್ ಇನ್ನೊಂಚೂರು ಒಳಗಡೆ ಯಾರು ಎಲ್ಲರೂ ಟ್ರಸ್ಟಿನ ಎಲ್ಲ ಸದಸ್ಯರು ಒಟ್ಟಿಗೆ ನಿಂತಿದ್ದಾರೆ. ಮತ್ತೊಂದ್ಸಲ ಜೋರಾಗಿ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ. ನಗರ ಪೊಲೀಸ್ ಆಯುಕ್ತ ಚೇತನ್ ಆರ್ ಅವರು ಮಾತನಾಡಿ, ಜನರಲ್ಲಿ ಸೇವೆ ಮಾಡುವ ಎಲ್ಲರೂ ಬೆಳೆಸಿಕೊಳ್ಳಬೇಕು. 3 ವರ್ಷಗಳಿಂದ ಬಡವರಿಗೆ ಉಚಿತ ಡಯಾಲಿಸಿಸ್ ಮಾಡಲಾಗುತ್ತಿದ್ದು, ಇದರಿಂದ ಬಡವರಿಗೆ ಆರ್ಥಿಕ ಹೊರೆ ಕಡಿಮೆಯಾಗುತ್ತದೆ. ಇದೊಂದು ಉತ್ತಮವಾದ ಕಾರ್ಯವಾಗಿದೆ ಎಂದು ಶ್ಲಾಘಿಸಿದರು. PM ಬಿರಾದಾರ್ ಚಾರಿಟಬಲ್ ಡಯಾಲಿಸಿಸ್ ಸೆಂಟರ್ನ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಡಾಕ್ಟರ್ PM ಬಿರಾದಾರ್ ಅವರಿಗೆ ಗೌರವ ಡಾಕ್ಟರೇಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಕೊಟ್ಟಿರ್ತಕ್ಕಂಥ ಗೌರವ ಡಾಕ್ಟರೇಟ್ ನ ಪ್ರಯುಕ್ತ ಅಭಿನಂದನಾ ಸಮಾರಂಭದ ಪ್ರಯುಕ್ತ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಭಾಗದ ಶಾಸಕರಾದಂಥ ಶ್ರೀ BG ಪಾಟೀಲ್ ಅವರೇ, ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಕಿಶೋರ್ ಬಾಬುರವರೇ, ಡೆಪ್ಯೂಟಿ ಮೇಯರ್ ಆದಂಥ ಶಶಿಕಾಂತ್ ಅವರೇ, ಪ್ರೆಸಿಡೆಂಟ್ KKCCI ಶಶಿಕಾಂತ್ B ಪಾಟೀಲ್ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ನೀಲಕಂಠ ರಾವ್ ಅವರೇ, ಕೃಷ್ಣ ರೆಡ್ಡಿ ಅವರೇ, ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಡಾಕ್ಟರ್ PM ಬಿರಾದಾರ್ ಅವರೇ, ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಈ ಡಯಾಲಿಸಿಸ್ ಸೆಂಟರ್ ಬಗ್ಗೆ ಬಹಳ 3 ವರ್ಷದಿಂದ ನಡೆಸ್ತಕ್ಕಂಥ ಎಲ್ಲ ಚಾರಿಟಬಲ್ ಟ್ರಸ್ಟ್ನ
ಸದಸ್ಯರುಗಳೇ ಮತ್ತು ಮುಖ್ಯವಾಗಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಶರಣು ಪಪ್ಪ ಅವರೇ, ಎಲ್ರಿಗೂ ಕೂಡ ಈ ಒಂದು ಸಮಾರಂಭದ ಪ್ರಯುಕ್ತ ತಾವು ಬಂದಿದ್ದೀರಾ. ಇದು ಒಂದು ವಿಶೇಷ ಸಮಾರಂಭ. ಆಲ್ರೆಡಿ ಡಾಕ್ಟರ್ PM ಬಿರಾದರ್ ಅವರು ಪ್ರಖ್ಯಾತ ವೈದ್ಯರು ಈ ಭಾಗದಲ್ಲಿ. ಅವ್ರಿಗೆ ಆಲ್ರೆಡಿ ಡಾಕ್ಟರ್ ಆಗಿದ್ದಾರೆ ಆಲ್ರೆಡಿ ಅವರು. ಆದರೆ ಈಗ ಕೊಟ್ಟಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಕೇವಲ ಕರ್ನಾಟಕದಲ್ಲಿ 3 ಜನ ಅಥವಾ 4 ಜನಕ್ಕೆ ಈ ವರ್ಷದಲ್ಲಿ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಡಾಕ್ಟರ್ PM ಬಿರಾದರ್ ಅವರು ಕೂಡ ಒಬ್ರು. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳೋದಕ್ಕೆ ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇಷ್ಟು ಸೇವೆಯನ್ನು ಮಾಡಿ ಅದ್ರ ಜೊತೆಗೆ ಜೀವನದಲ್ಲೂ ಕೂಡ ಒಂದು ಸಾಮಾಜಿಕ ಕಾರ್ಯದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಹಾಗಾಗಿ ಅಂಥವರು ನಮ್ಮ ಮಧ್ಯೆ ಇರ್ತಕ್ಕಂಥದ್ದು ಬಹಳ ಸಂತೋಷದಂಥ ವಿಷಯ. ಮತ್ತು ಈ ಪೂರ್ಣಿಮಾ PM ಬಿರಾದರ್ ಅವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಯಾಲಿಸಿಸ್ ಅನ್ನ ಸುಮಾರು 9,000ಕ್ಕಿಂತ ಹೆಚ್ಚು ಜನರಿಗೆ ಡಯಾಲಿಸಿಸ್ ಉಚಿತವಾಗಿ ಸೇವೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ 3 ವರ್ಷದಲ್ಲಿ ಈ ಸೇವೆಯನ್ನು ಕೊಡೋದಕ್ಕೆ ಕಾರಣರಾದಂಥ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉಚಿತವಾಗಿ ಕೊಡಬೇಕು ಅಂದರೆ ಭಾಳ ಜನರ ಹಣ ಮತ್ತು ಅದರಲ್ಲಿ ಇನ್ವಾಲ್ವ್ಮೆಂಟ್ ಭಾಳ ಇರುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ನೀವು ಉಚಿತವಾಗಲ್ಲ, ಮಾಮೂಲಿ ದುಡ್ಡು ಕೊಟ್ಟು ಡಯಾಲಿಸಿಸ್ ಸೆಂಟರ್ ನಡೆಸ್ತೀವಿ ಅಂದರೆ ಕೂಡ ಕಷ್ಟ. ಅಂಥದ್ರಲ್ಲಿ ಅವರು ಉಚಿತವಾಗಿ 3 ವರ್ಷದಿಂದ ಸುಮಾರು 10,000 ಜನಕ್ಕೆ ಒಂದು ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಭಾಳ ಪ್ರಶಂಸನೀಯ. ಯಾಕಂದರೆ ಈಗ ನಾನು ಆ ಸೆಂಟರ್ ಒಳಗಡೆ ಹೋಗಿ ವಿಸಿಟ್ ಮಾಡಿ ನೋಡಿ ಬಂದೆ. ಯೂಶಲಿ ಉಚಿತವಾಗಿದೆ ಅಂತ ಅಂದರೆ ಎಲ್ರಿಗೂ ಏನಿರುತ್ತೆ, ಏನೋ ಅಲ್ಲಿ ನಾವು ಕಾಟಾಚಾರಕ್ಕೆ ಮಾಡ್ತಾರೆ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಅದರೊಳಗಡೆ ಹೋಗಿ ಬಂದರೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡೋದಕ್ಕೂ ಭಾಳ ಖುಷಿ ಆಗುತ್ತೆ. ಆಮೇಲೆ ಈ ಡಯಾಲಿಸಿಸ್ಗೆ ಒಳಪಟ್ಟಿರ್ತಕ್ಕಂಥ ಪೇಷಂಟ್ಸ್ಗಳ ಆರ್ಥಿಕ ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ, ಅವರು ಅಲ್ಲೊಬ್ರು ನಾನು ಪೇಷಂಟ್ ಕೇಳಿದೆ, ವಾರದಲ್ಲಿ 3 ದಿನ ಮಾಡಬೇಕು ಡಯಾಲಿಸಿಸ್ ಅಂತ ಅಂದು. 3 ದಿನ ಅಂತ ಅಂದರೆ ನೀವು ಏನಾದ್ರು ಅವರು ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು ಅಂತ ಅಂದರೆ ಪ್ರತಿ ಸಲ ಅಂದ್ರೂ ಒಂದು 2,000-2,500 ರೂಪಾಯಿ ಖರ್ಚಾಗುತ್ತೆ. ವಾರಕ್ಕೆ ಅವರು ಒಂದು 7,000 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ತಿಂಗಳಲ್ಲಿ 28,000-30,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಅಂತ ಒಬ್ಬ ವ್ಯಕ್ತಿ ಒಂದು ತಿಂಗಳಲ್ಲಿ 28,000 ರೂಪಾಯಿಯಿಂದ ವೆಚ್ಚವನ್ನ ಈ ಒಂದು ಡಯಾಲಿಸಿಸ್ ಸೆಂಟರ್, ಚಾರಿಟಬಲ್ ಡಯಾಲಿಸಿಸ್ ಸೆಂಟರ್ ಮುಖಾಂತರ ಉಚಿತವಾಗಿ ಪಡ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಒಳ್ಳೆ ಕಾರ್ಯದಲ್ಲಿ ಕಲಬುರ್ಗಿಯವರು ಮತ್ತು ಈ ಸುತ್ತಲಿನ ಎಲ್ಲ ಭಾಗದವರು ಕೂಡ ಸೇರ್ಕೊಂಡಿದ್ದಾರೆ. ಅವರ ಕೈಲಾದಷ್ಟು ಒಂದು ಡೊನೇಷನ್ ಅನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಅದಕ್ಕೆ ಮುನ್ನುಡಿಯಾಗಿ ಈ ಚಾರಿಟಬಲ್ ಟ್ರಸ್ಟ್ ಹೆಸರಿನಲ್ಲಿ ಶರಣು ಪಪ್ಪ ಅವರಿದ್ದಾರೆ, ಮತ್ತೆ ಸಾಕಷ್ಟು ಜನ ಟ್ರಸ್ಟೀಸ್ಗಳು ಇದ್ದಾರೆ. ಅವರುಗಳು ಕೂಡ ಪ್ರತಿನಿತ್ಯ ತಮ್ಮ ಸಮಯವನ್ನ ಇದಕ್ಕೆ ಸೇವೆಯ ಮುಖಾಂತರ ಮಾಡ್ಕೊಳ್ತಿರ್ತಾರೆ. ಯಾಕಂದ್ರೆ ನಾವು ಒಂದು ಕನ್ನಡದಲ್ಲಿ ಮಾತಿದೆ, ಜನಸೇವೆಯೇ ಜನಾರ್ದನ ಸೇವೆ ಅಂತೇಳಿ. ಹಾಗಾಗಿ ಇಲ್ಲಿ ಸುಮಾರು ಬಡವರಿಗೆ ಉಚಿತವಾಗಿ ಡಯಾಲಿಸಿಸ್ ಮುಖಾಂತರ ಅವರು ದೇವರ ಸೇವೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂಥ ಒಂದು ಒಳ್ಳೆಯ ಕೆಲಸಗಳು ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚು ಮಟ್ಟದಲ್ಲಿ ನಡೀಲಿ, ಅದಕ್ಕೆ ಎಲ್ಲರೂ ಕೂಡ ಪ್ರೋತ್ಸಾಹವನ್ನ ಕೊಡ್ಲಿ ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನನಗೂ ಕೂಡ ಬಹಳ ಸಂತೋಷ ಆಗಿದೆ. ನಿಮ್ಮನ್ನೆಲ್ಲರ ಉದ್ದೇಶಿಸಿ ಮಾತನಾಡಿದ್ದು ಕೂಡ ಸಂತೋಷವಾಗಿದೆ. ನನ್ನನ್ನು ಕರೆದಿದ್ದಕ್ಕೆ ತುಂಬ ಹೃದಯದ ಶ್ರೀಮತಿ ಪೂರ್ಣಿಮಾ PM ಬಿರಾದರ್ ಚಾರಿಟಬಲ್ ಡಯಾಲಿಸಿಸ್ ಸೆಂಟರ್ನ ವತಿಯಿಂದ ಗೌರವ ಸಮರ್ಪಣೆ. ಆಗ್ಲೇ ಶರಣಪ್ಪ ಸರ್ ಹೇಳ್ತಾ ಇದ್ರು, ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಡಿ ಜೋರಾದ ಚಪ್ಪಾಳೆ. ಅದೇ ರೀತಿ ಶ್ರೀಯುತ ರಾಮು ಶಾನ್ಭೋಗ್ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಪರಮ ಪೂಜರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ. ಅದೇ ರೀತಿ ಶ್ರೀ ಶರಣು ಮತ್ತಿಮೂಡಿ ಇವರು ಕೂಡ ವೇದಿಕೆಗೆ ಬಂದು ಪರಮ ಪೂಜರಿಂದ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ. ಶ್ರೀ ದತ್ತಾತ್ರೇಯ ವಡಗೇರಿ ಸಾಯಿ ಬಜಾರ್ ಇವರು ಕೂಡ ವೇದಿಕೆಗೆ ಬಂದು ಪೂಜರಿಂದ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಪರಮ ಪೂಜರಿಂದ ಆಶೀರ್ವಾದ. ಅದೇ ರೀತಿ ಶ್ರೀಯುತ ಚಂದ್ರಕಾಂತ್ ಖೂಬಾ ಮತ್ತು ಶ್ರೀ ಪ್ರವೀಣ್ ಖೂಬಾ ಇವರು ಕೂಡ ವೇದಿಕೆಗೆ ಆಗಮಿಸಿ ಪರಮ ಪೂಜರಿಂದ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ.
ನಂತರ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಮಾತನಾಡಿ, ಬಡವರಿಗಾಗಿ ನಿರಂತರವಾಗಿ ಉಚಿತ ಸೇವೆ ನೀಡುತ್ತಿರುವ ಶ್ರೀಮತಿ ಪೂರ್ಣಿಮಾ ಪಿಎಂ ಬಿರಾದಾರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ನ ಮೂಲ ಸೌಕರ್ಯ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಮಾತನಾಡಿದರು. ಡಯಾಲಿಸಿಸ್ ಸೆಂಟರ್ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಡಾಕ್ಟರ್ ಪಿಎಂ ಬಿರಾದಾರ್ ಅವರ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ವತಿಯಿಂದ ಗೌರವ ಡಾಕ್ಟರೇಟು ನೀಡಿದ್ದಕ್ಕಾಗಿ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಶ್ರೀ 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 ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮಿಗಳವರ ಪಾದಕ್ಕೆ ನಮಸ್ಕರಿಸಿ, ಪೊಲೀಸ್ ಕಮಿಷನರ್ ಆದ ಚೇತನ್ ಸಾಹೇಬ್ರೆ ಮತ್ತು PTC ನಾಗನಹಳ್ಳಿಯ ಪ್ರಿನ್ಸಿಪಲ್ ಆದ ಶ್ರೀ ಕಿಶೋರ್ ಬಾಬು ಅವರೇ, IPS ಅವರೇ ಮತ್ತು ಶಶಿಕಾಂತ್ ಪಾಟೀಲ್ ಅವರೇ, ನೀಲಕಂಠ ಮೂಲ್ಗೆ ಅವರೇ, ಶರಣಗೌಡ ಪಾಟೀಲ್ ಯರಗೋಳ್ ಅವರೇ ಮತ್ತು PM ಬಿರಾದಾರ್ ಅವರೇ, ಈ ಟ್ರಸ್ಟಿನ ಮೂಲ ರೂವಾರಿಗಳಾದ ಶರಣಬಸಪ್ಪ ಪಪ್ಪು ಅವರೇ ಹಾಗೂ ಟ್ರಸ್ಟಿನ ಸದಸ್ಯರೇ ಮತ್ತು ಮುಖಂಡರೇ ಹಾಗೂ ಪತ್ರಿಕಾ ಮಿತ್ರದವರೇ, ಸುಮಾರು 9,000 ಡಯಾಲಿಸಿಸ್ಗಳನ್ನು ಇವರು ಮಾಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿದೆ. ಅವರು ಸೆಂಟರ್ ನೋಡಲಿಕ್ಕೆ ಭಾಳ ಚೆನ್ನಾಗಿದೆ ಮತ್ತು ಅವರೆಲ್ಲ ಪೂರ ಒಂದು ಟೀಮ್ ಆಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಪಪ್ಪು ಅವರು ಸದಾ ಯಾವಾಗಲೂ ಜನರ ಸೇವೆ ಒಳಗೆ ಇರ್ತಾರೆ. ನಮ್ಮ ಶರಣಬಸಪ್ಪ ಪಪ್ಪು ಅವರು ಮತ್ತು ಬಿರಾದಾರ್ ಅವರು ಸುಮಾರು 40 ವರ್ಷದಿಂದ ಗುಲ್ಬರ್ಗ ಒಳಗೆ ಅವರು ಜನರ ಸೇವೆ ಮಾಡ್ತಾ ಇದ್ದಾರೆ. ನನಗಂತ ಹೈದರಾಬಾದ್ ಕರ್ನಾಟಕ ಏರಿಯಾ ಒಳಗೆ ಇವರು ಮೊದಲನೇ ಸ್ಕಿನ್ ಡಾಕ್ಟರ್ ಇದ್ದಿರಬೇಕಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅವರನ್ನು ಗುರುತಿಸಿ ಅವರನ್ನು ಈ ಸನ್ಮಾನಕ್ಕೆ ಅವರನ್ನು ಆನರಬಲ್ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಸಂತೋಷಿದ್ದೀನಿ. ಇಲ್ಲಿವರೆಗೆ ಸುಮಾರು ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಪಪ್ಪುವರು ಮಾಡಿದಂಥ ನಿಷ್ಠಾವಂತ ಸೇವೆ ಅದು ನೋಡಿ ನಮ್ಮ ಅನುದಾನದೊಳಗೆ ಅವರಿಗೆ 5 ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತೀನಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇದು ಈ ಕೆಲಸ ಮಾಡೋದು ಮಾಮೂಲಿ ಕೆಲಸ ಅಲ್ಲ, ಭಾಳ ಕಷ್ಟವಾದ ಕೆಲಸ. ಯಾವಾಗಲೂ ದುಡ್ಡು ಬೇಕೇ ಆಗ್ತದೆ. ದುಡ್ಡು ಇರೋದು ಕೆಲಸನೇ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿ 2 ಮಾತು ಮುಗಿಸುತ್ತೇನೆ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಮಾತನಾಡಿದರು. ಶುಭಾರಂಭಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಅಣ್ಣನವರಾದ BG ಪಾಟೀಲ್ ಸರ್ ಅವರು ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ನಮ್ಮ ಗುಲ್ಬರ್ಗ ಜಿಲ್ಲೆಯ ಪೊಲೀಸ್ ಕಮಿಷನರ್ಗಳಾದ ಚೇತನ್ ಸರ್ ಅವರೇ ಹಾಗೂ ಇನ್ನೊಬ್ಬ ಪೊಲೀಸ್ ಅಧಿಕಾರಿಗಳಾದ ಕಿಶೋರ್ ಬಾಬು ಸರ್ ಅವರೇ ಹಾಗೂ ನಮ್ಮ KKCI ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್ ಚಿತ್ತಾಪುರ ಅವರೇ, ಇನ್ನೊಬ್ಬ ಸಹೋದರು ಹಾಗೂ ನಮ್ಮ ದಕ್ಷಿಣ ಮತ ಕ್ಷೇತ್ರದ ಶಾಸಕರು ಬರಬೇಕಾಗಿತ್ತು. ಅದು ವಿಧಾನಸಭೆ ಒಂದು ಕಲಾ ಮಂಡಳಿಯಿಂದ ಬಂದಿಲ್ಲ. ಅವರ ಪರವಾಗಿ ಅವರ ಸುಪುತ್ರರಾದ ಅಭಿಷೇಕ್ ಪಾಟೀಲ್ ಅವರು ಬಂದಿದ್ದಾರೆ. ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ JDS ಮುಖಂಡರಾದ ಕೃಷ್ಣಾರೆಡ್ಡಿ ಅವರೇ ಹಾಗೂ ಈಗ ಗುಲ್ಬರ್ಗ ನಗರದ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ಶಿವಾನಂದ್ ಪಿಸ್ತಿ ಅಣ್ಣವರೇ ಹಾಗೂ ಈ ಟ್ರಸ್ಟಿನ ಮುಖ್ಯಸ್ಥರು ಯಾವಾಗಲೂ ಸದಾ ಜನಸೇವೆ ಎಂದು ಭಾಳಷ್ಟು ಕಾಳಜಿಪೂರ್ವಕ ಕೆಲಸ ಮಾಡುವಂಥ ಶರಣಪ್ಪ ಅಣ್ಣವರೇ ಹಾಗೂ ಶರಣಗೌಡ ಹೆರಗಲ್ ಅವರೇ, PM ಬಿರಾದಾರ್ ಸರ್ ಅವರೇ ಹಾಗೂ ರಾಮಕೃಷ್ಣ ಬೋಳಕರ್ ಅವರೇ, ಆನಂದ್ ದಂಡೋತಿ ಅವರೇ, ಸಿದ್ದೇಶ್ವರ ಅನಂತಪುರ ಅವರೇ ಹಾಗೂ ಎಲ್ಲ ಈ ಟ್ರಸ್ಟಿನ ಅಪ್ಪಣ್ಣ ಗುಡ್ಡ ಅವರೇ, ಪ್ರಶಾಂತ್ ಗುಡ್ಡ ಅವರೇ, ಶಿವರಾಜ್ ಕುಬಾ ಅವರೇ, ಅಮಿತ್ ಜೈನ್, ಮಲ್ಲಿಕಾರ್ಜುನ್ ನಾಗೂರ್ ಅವರೇ, ಹುರ್ಲಿಂಗಪ್ಪ ಮಂಕಳ್ಳಿ ಅವರೇ, ಎಲ್ಲ ಸರ್ವ ಟ್ರಸ್ಟಿನ ಎಲ್ಲ ಸದಸ್ಯರುಗಳೇ ಹಾಗೂ ಇವತ್ತು
ಈ ಡಯಾಲಿಸಿಸ್ನ 3ನೇ ವಾರ್ಷಿಕ ಸಮಾರಂಭಕ್ಕೆ ಏನೊಂದು ಕರೆಸಿ PM ಬಿರಾದರ್ ಸರ್ ಅವರ ಒಂದು ಗೌರವ ಡಾಕ್ಟರೇಟ್ ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾವೆಲ್ಲರೂ ಒಂದು ಸನ್ಮಾನಿಸಿ ಹಾಗೂ ಈ ಪೂರ್ಣಿಮಾ ಬಿರಾದರ್ ಅವರ ಟ್ರಸ್ಟಿನ ವತಿಯಿಂದ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಮಾಡೋದನ್ನು ಭಾಳ ಒಂದು ಹೆಮ್ಮೆ ಅನಿಸ್ತದೆ. PM ಬಿರಾದರ್ ಸರ್ ಅವರು ಈಗ ತಾನೇ BG ಪಟೇಲ್ ಸರ್ ಹೇಳ್ದಂಗೆ ಬಹಳ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅವರು ಸ್ಕಿನ್ ಡಾಕ್ಟ್ರಲ್ಲಿ ಅವರು ಪ್ರಥಮ ಅವರಷ್ಟು ಜನಪ್ರಿಯ ಡಾಕ್ಟರ್ ಸಾಹೇಬರು. ಹಾಗೂ ಯಾರೇ ಇವತ್ತು ಕಡು ಬಡತನದಿಂದ ಬಂದರೂ ಕೂಡ ಅವರಿಗೆ ಒಂದು ಸ್ಪಂದಿಸಿ ಒಳ್ಳೆಯ ಒಂದು ಚಿಕಿತ್ಸೆ ಕೊಟ್ಟು ಅವರಿಗೆ ಕಳಿಸುವಂಥ ವ್ಯಕ್ತಿ PM ಬಿರಾದರ್ ಸರ್ ಅವರು. ಹಾಗೂ ಇವತ್ತು ಸಾಕಷ್ಟು ಅವರ ಬೆಳಗ್ಗೆ ಎದ್ದರೆ ಸುಮಾರು ರಾತ್ರಿ ಹಿಡಿದೇ ಅವ್ರ ಬಳಿ ಲೈನ್ ಇರ್ತದೆ, ರಾತ್ರಿನೇ ನಂಬರ್ ಹಚ್ತಾರೆ. ಬೆಳಗ್ಗೆ ಅವ್ರು 10 ಗಂಟೆ ಬರೋತನ ಸುಮಾರು 100 ಜನರು ಬಂದಿರ್ತಾರೆ. ಅವರು ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಯಾರ ಹತ್ರ ಬಡವರಿದ್ದರು ಅವ್ರ ಹತ್ರ ಕೆಲವ್ರ ಹತ್ರ ದುಡ್ಡು ಇರಲ್ಲ, ಕೆಲವ್ರ ಹತ್ರ ದುಡ್ಡು ಇರ್ತದ, ಕೆಲವ್ರ ಹತ್ರ ಹೆಚ್ಚಿಗೆ ದುಡ್ಡು ಇರ್ತದ, ಕೆಲವ್ರ ಹತ್ರ ಕಮ್ಮಿ ದುಡ್ಡು ಇರ್ತದ. ಎಷ್ಟೇ ಇದ್ರೂ ಕೂಡ ಅವರು ಕಮ್ಮಿ ದುಡ್ಡಿದ್ರು ಕೂಡ ಕೆಲವ್ರು ಫ್ರೀ ಇರ್ತಾರ. ಎದ್ದವರಿದ್ರು ಪ್ರತಿಯೊಬ್ಬರಿಗೆ ಸ್ಪಂದಿಸಿ ಅವರಿಗೆ ಚಿಕಿತ್ಸೆ ಕೊಡೋದ್ರಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾರಾದರೂ ಅಂದ್ರೆ PM ಬಿರಾದರ್ ಸರ್ ಅವರು. ಅವರ ಒಂದು ವ್ಯಕ್ತಿತ್ವಕ್ಕೆ ಇವತ್ತು ಈ ರಾಜ್ಯದ ಸರ್ಕಾರ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಬಹಳ ಒಂದು ಹೆಮ್ಮೆ ಅನಿಸ್ತದೆ. ಹಾಗೂ ಅವರಿಗೆ ದೊಡ್ಡ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಅವರಿಗೆ ಕೊಟ್ಟು ಕಾಪಾಡಲಿದ್ದೇವರು. ಹಾಗೂ ಅದೇ ಥರ ಇವತ್ತು ಪೂರ್ಣಿಮಾ PM ಬಿರಾದರ್ ಅವರ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ನ ಮುಖ್ಯಸ್ಥರಾದ ಶರಣು ಪಪ್ಪ ಅವರು ಹಾಗೂ ಸರ್ವ ಎಲ್ಲರ ಹೆಸರು ತಗೊಂಡು ಎಲ್ಲ ಅವರ ಸರ್ವ ಟ್ರಸ್ಟಿನ ಎಲ್ಲರೂ ಮುಖಂಡರು ಸೇರಿ ಇವತ್ತು ಏನಿದು ಡಯಾಲಿಸಿಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯ ಕೆಲಸ, ಒಳ್ಳೆಯ ಪುಣ್ಯದ ಕೆಲಸ. ಹಾಗೂ ಈಗಿನ ಕಾಲದಲ್ಲಿ ಈಗ ಚೇತನ್ ಸರ್ ಹೇಳಿದ್ರು, ಈಗಿನ ಕಾಲದಲ್ಲಿ ಎಲ್ಲರೂ ಸ್ವಂತಕ್ಕಾಗೇ ದುಡಿಯೋರಿದ್ದಾರೆ. ನಮ್ಗೆ ಸ್ವಂತಕ್ಕೆ ನಮ್ಮ ಸ್ವಂತ ಗಳಿಕೆಗಾಗಿ ಸ್ವಂತ ಬಿಸ್ನೆಸ್ಸು, ಸ್ವಂತ ಸಂಸಾರ, ಸ್ವಂತಕ್ಕೆ ಇವತ್ತೆಲ್ಲ ಬೆಳೆದೋಡಿದ್ರೆ. ಚೇತನ್ ಸರ್ ಹೇಳ್ದಂಗೆ ಇವತ್ತು ನಿಸ್ವಾರ್ಥ ಸೇವೆಯಿಂದ ಇವತ್ತು ಶರಣು ಪಪ್ಪ ಅವರು ಹಾಗೂ ಅವರ ಜೊತೆಗೂಡಿ ಎಲ್ಲರ ಟ್ರಸ್ಟಿಗಳಾದ ಎಲ್ಲರೂ ಏನೊಂದು ನಿಸ್ವಾರ್ಥ ಸೇವೆ ಮಾಡಿರ್ತಾರ. ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಇದೆ. ಹಾಗೂ ಏನೊಂದು ಸುಮಾರು 3 ವರ್ಷಗಳಲ್ಲಿ 9,000 10,000 ಚಿಕಿತ್ಸೆ ಕೊಟ್ಟಿದ್ರಂತಂದ್ರೆ ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಯಾವುದೂ ಇಲ್ಲ. ಇವತ್ತಿನ ದಿನ ನಾವು ಎಲ್ಲೇ ಆಸ್ಪತ್ರೆಗೆ ಹೋಗ್ತೇವೆ, ಎಲ್ಲೇ ಆಸ್ಪತ್ರೆಗೆ ಹೋದ್ರೂ ಸುಮಾರು ದುಡ್ಡು ಖರ್ಚಾಗ್ತದೆ. ಒಬ್ಬ ವ್ಯಕ್ತಿ ಡಯಾಲಿಸಿಸ್ ಮಾಡ್ಕೋಬೇಕಾದ್ರೆ ಸುಮಾರು ಒಂದು 5,000 ಬರ್ಬೋದು ಖರ್ಚ, ಅಷ್ಟು ಬರ್ತದೆ. ಇವತ್ತಿನ ದಿನ ಫ್ರೀಯಾಗಿ ಸರ್ವಿಸ್ ಕೊಡ್ಲಿಕತ್ತಿದ್ದಾರೆ ಅವರು. ಅವ್ರು ಸ್ವಂತ ಕೆಲಸ ಬಿಟ್ಟು, ಸ್ವಂತ ಮನೆ ಕೆಲಸ ಬಿಟ್ಟು, ಸ್ವಂತ ಬಿಸ್ನೆಸ್ ಕೆಲಸ ಬಿಟ್ಟು ಅವ್ರು ಸರ್ವಿಸ್ ಕೊಡ್ಲಿಕತ್ತಾರ. ಹಾಗೂ ಫ್ರೀ ಚಿಕಿತ್ಸೆ ಕೊಡ್ಲಿಕತ್ತಾರ. ಅದು ಬರೇ ಫ್ರೀ ಸರ್ವಿಸ್ನೂ ಅಲ್ಲ, ಚಿಕಿತ್ಸೆ ಕೊಡ್ಲಿಕತ್ತಾರ. ಇಷ್ಟು ಸುಮಾರು ಕೋಟಿಗಟ್ಟಲೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಎಲ್ಲರ ಗುಲ್ಬರ್ಗ ನಗರದ ಎಲ್ಲರ ಒಂದು ಮನಸ್ಸು ಗೆದ್ದು ಇವತ್ತು ಒಂದು ಫ್ರೀಯಾಗಿ ಏನೋ ಚಿಕಿತ್ಸೆ ಕೊಡ್ಲಿಕತ್ತಾರ. ಬಹಳ ಒಂದು ಒಳ್ಳೆಯ ಕೆಲಸ. ಇವತ್ತು ಶರಣು ಪಪ್ಪ ಅವರು ಹಾಗೂ ಅವರ ಟ್ರಸ್ಟ್ ಎಲ್ಲ ಸದಸ್ಯಗಳು ಇರ್ತಾರೆ. ಸರ್ಕಾರ ಮಾಡುವಂತ ಕೆಲಸ ಶರಣು ಪಪ್ಪ ಅವರು ಮಾಡ್ಲಿಕತ್ತಾರ. ಇವತ್ತಿನ ದಿನ ಸರ್ಕಾರ ಮಾಡುವಂತ ಕೆಲಸ ಶರಣು ಪಪ್ಪ ಅವರು ಮಾಡ್ಲಿಕತ್ತಾರ. ಬಹಳ ಒಂದು ಒಳ್ಳೆಯ ಕೆಲಸ, ಬಹಳ ಹೆಮ್ಮೆ ಅನಿಸ್ತದೆ ಶರಣು ಪಪ್ಪ ಅವ್ರ ಬಗ್ಗೆ ಇದ್ದಾಗ. ಅವ್ರಿಗೆ ಶರಣು ಪಪ್ಪ ಅವರು ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ನಗರದಲ್ಲಿ ಹ್ಯಾಂಗರಪ್ಪ ಅಂತಂದ್ರೆ ಅವರು ದಿನ ಬೆಳಗಾದ್ರೆ ಸಮಾಜ ಸೇವೆನೇ ಹೆಚ್ಚಿಗೆ. ಅವರ ಸ್ವಂತ ಕೆಲಸದಕ್ಕಿಂತಲೂ ಇವತ್ತು ಬೆಳಗಾದ್ರೆ ಹೆಚ್ಚಿನ ಒಂದು ಸಮಯ ಕೊಡ್ತಾರಪ್ಪ ಅಂದ್ರೆ ಒಂದು ಸಮಾಜ ಸೇವೆ ಸಲಕ. ಸ್ವಂತ ಕೆಲಸ ಸಮಾಜ ಸೇವೆ ಕೊಡುವಾಗ ಬಹಳ ಕಮ್ಮಿ. ಇವತ್ತು ಹೆಚ್ಚಿನ ಒಂದು ಸಮಯ ಶರಣು ಪಪ್ಪ ಅವರು ಸಮಾಜ ಸೇವೆ ಕೊಡ್ತಾರೆ. ಇಡೀ ನಗರದಲ್ಲಿ ಕರೋನಾ ಟೈಮ್ನಲ್ಲೂ ಕೂಡ ಸಾಕಷ್ಟು ಜನರ ಒಂದು ಎಲ್ಲರಿಗೆ ಅನುಕೂಲವಾಗುವಂತ ಒಂದು ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಅವರು ಶರಣು ಪಪ್ಪ ಅಂತ ಒಂದು ಕರೋನಾ ಟೈಮ್ನಲ್ಲೂ ಕೂಡ ಅವರ ಜೀವನದ ಭಯ ಮರೆತು ಇವತ್ತು ಎಲ್ಲ ಕರೋನಾ ಪೇಷಂಟ್ಗಳಿಗೆ ಅವರಿಗೆ ಚಿಕಿತ್ಸೆ ಕೊಡೋದ್ರಲ್ಲಿ 100ಕ್ಕೆ 100% ಅವರು ಯಶಸ್ವಿಯಾಗಿದ್ದಾರೆ. ಅವರು ಅದನ್ನು ಕೂಡ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೂ ಏನು ಅಂತ 3 ವರ್ಷಗಳ ಕಾಲ ಯಶಸ್ವಿಯಾಗಿ ಈ ಒಂದು ಡಯಾಲಿಸಿಸ್ ಸೆಂಟರ್ ನಡೆದಿದೆ. ಹಾಗೂ ಮುಂದಿನ ದಿನಗಳಲ್ಲೂ ಇನ್ನು 100 ವರ್ಷಗಳ ಕಾಲ ಇದು ಯಶಸ್ವಿಯಾಗಿ ಶರಣು ಪಪ್ಪ ಅವರ ನೇತೃತ್ವದಲ್ಲಿ ಇದು ನಡೀಲಿ. ಹಾಗೂ ಎಲ್ಲರ ನಿಮ್ಮ ಸಹಕಾರನೂ ಕೂಡ ಅವರಿಗೆ ಇರಲಿ. ಹಾಗೂ ನಮ್ಮದನ್ನು ಕೂಡ ಅವರಿಗೆ ಸಹಕಾರ ಇರ್ತದೆ. ಹಾಗೂ ಶರಣು ಪಪ್ಪ ಅವರು ಗುಲ್ಬರ್ಗ ಜಿಲ್ಲೆಯ ಹೆಂಗಂದ್ರೆ ಸಕ್ಕರೆ ಇದ್ದಂಗ, ಕಲ್ಲು ಸಕ್ಕರೆ ಇದ್ದಂಗ, ಎಲ್ಲರಿಗೆ ಬೇಕಾದಂತ ವಿಷಯ, ಬೇಕಾದಂತ ವ್ಯಕ್ತಿ. ಸಕ್ಕರೆ ಹ್ಯಾಂಗ ರುಚಿಕರವಂತ ಒಂದು ರುಚಿ ಇರ್ತದ, ಹಂಗ ಗುಲ್ಬರ್ಗ ನಗರದವರಿಗೆ ಜಿಲ್ಲೆದವರಿಗೆ ಶರಣು ಪಪ್ಪ ಅವರು ಅಂದ್ರೆ ಅಷ್ಟು ಕಲ್ಲ ಸಕ್ಕರೆ ಇದ್ದಂಗ. ಹಾಗೆ ಎಲ್ಲರಿಗೆ ಬೇಕಾದಂತ ವ್ಯಕ್ತಿ, ಸರ್ವ ಜನಾಂಗದವರಿಗೆ ಒಂದು ಸ್ಪಂದಿಸುವ ವ್ಯಕ್ತಿ ಶರಣು ಪಪ್ಪ ಅವರು.
ಅವರಿಗೆ ಒಂದು ಅಪೂರ್ವ ಆಶೀರ್ವಾದ ಅವರಿಗೆ ಕೂಡ ಆಗಲಿ, ಹಾಗೂ ಮುಂದಿನ ದಿನಗಳಲ್ಲಿ ಶರಣಪ್ಪರಿಗೆ ಒಳ್ಳೆ ಒಂದು ಉನ್ನತ ಸ್ಥಾನಮಾನ ಸಿಗಲಿ, ಹಾಗೂ ಅಪ್ಪರ ಆಶೀರ್ವಾದ ಮೂಲಕ ನಾನು ಅವರಿಗೆ 3ನೇ ವರ್ಷದ ಶುಭಾಶಯಗಳು ಹಾಗೂ 100 ವರ್ಷಗಳ ಕಾಲ ಇದು ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಶುಭಾಶಯ ಕೋರಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲಬುರಗಿ. ಇವರು ಕೂಡ ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ. ಶ್ರೀ ಮನೀಶ್ ಜಾಜು ಇವರು ಕೂಡ ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ. ಶ್ರೀ ನಾರಾಯಣ್ ಗೋಯಲ್ ಇವರು ಕೂಡ ಶ್ರೀ ಗುರು ಮಾಳ್ಗೆ ಇವರು ಕೂಡ ವೇದಿಕೆಗೆ ಬಂದು ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೆಯೇ ಡಾಕ್ಟರ್ PM ಬಿರಾದಾರ್ ಅವರ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಡಾಕ್ಟರೇಟ್ ಒಂದು ಸನ್ಮಾನ ಕಾರ್ಯಕ್ರಮ, ವೇದಿಕೆ ಮೇಲೆ ಆಸನರಿದ್ದಂಥ ಪರಮ ಪೂಜ್ಯರಾದಂಥ ಪ್ರಥಮ ಜಗದ್ಗುರು ಶ್ರೀ ಬಸವ ಜಯಲಿಂಗ ಸ್ವಾಮೀಜಿ ಅವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ, ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತಿರುತ್ತಂಥ ಡಾಕ್ಟರ್ PM ಬಿರಾದಾರ್ ಅವರು, ನಮ್ಮ ಹಿರಿಯರಾದಂಥ MLC ಆದಂಥ BG ಪಾಟೀಲ್ರವರೇ, ನಮ್ಮ ಸೋದರ ಸಮಾನರಾದಂಥ ಕಲಬುರಗಿ ಮಹಾನಗರ ಪಾಲಿಕೆಯ ಉಪ ಮಹಾಪೌರರಾದಂಥ ಪಿಸ್ತಿಯವರೇ, ಕೃಷ್ಣ ರೆಡ್ಡಿಯವರೇ, ಹಾಗೆ ನಮ್ಮ ಹಿರಿಯ ಸೋದರರಾದಂಥ ಮುಲ್ಗೆ ಅಣ್ಣವರೇ, ಹಾಗೆ ಸೋದರ ಸಮಾನರಾದಂಥ ಅಭಿಷೇಕ್ ಪಾಟೀಲ್ರೇ, ಈ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳೇ, ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಸಹೋದರರೇ ಹಾಗೂ ಆತ್ಮೀಯ ಸಹೋದರಿಯವರೇ, ತಾಯಂದಿರು, ತಮ್ಮೆಲ್ಲರಿಗೂ ಗೊತ್ತಿದೆ, ಈಗ ಭಾಳಷ್ಟು ಜನ ಹೇಳಿದ್ದಾರೆ, ಈ ಚಾರಿಟೇಬಲ್ ಟ್ರಸ್ಟ್ನ ಒಂದು ಸೇವೆ ಇದು ಶ್ಲಾಘನೀಯ. ಯಾವ ರೀತಿ ನಮ್ಮ ಈ ಟ್ರಸ್ಟ್ ಎಲ್ಲ ಟ್ರಸ್ಟಿಗಳು ಯಶಸ್ವಿಯಾಗಿ 3 ವರ್ಷ ಸತತವಾಗಿ ಒಂದು ದಿನ ಬಿಡುವಿಲ್ಲಾರ್ದೇ ಸೇವೆ ಸಲ್ಲಿಸ್ತಾ ಇದ್ದಾರೆ, ಇದಕ್ಕೂ ಭಾಳ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈ ರೀತಿ ಯಶಸ್ವಿ ಇದನ್ನು ನೋಡಿರ್ಬೋದು, ಈ ಸೆಂಟರ್ ಒಳ್ಳೆಯ ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಯಾವ ರೀತಿ ಒಂದು ಸೆಂಟರ್ ಇರುತ್ತೆ ಆ ರೀತಿ ಮೇಂಟೈನ್ ಮಾಡಿದ್ದಾರೆ. ಇದು ಒಂದು ಅವರಿಗೆ ಒಂದು ಸೇವೆಗೆ ನಮ್ಮೆಲ್ಲರೂ ನಾವು ಚಿರಋಣಿಯಾಗಿ ಇರಬೇಕಂತ ಅನಿಸುತ್ತೆ. ಇದು ನಡೆಸಬೇಕಾದ್ರೆ ಮೇಲೆ ಭಾಳಷ್ಟು ಅಂತಂದರೆ ಆರ್ಥಿಕ ಪರಿಸ್ಥಿತಿ ನಾನು ನೋಡ್ತಾ ಇರ್ತೀವಿ, ಯಾವಾಗಲೂ ನಾವು ಪಾಪ ಅವಾಗವಾಗ ಕಾಣ್ತಾ ಇರ್ತೀವಿ. ತಿಂಗಳ ಕೊನೆ ದಿನಗಳಲ್ಲಿ ಭಾಳಷ್ಟು ಒಂದು ಟೆನ್ಷನ್ನಲ್ಲಿ ಇರ್ತಾರೆ. ಯಾಕೆ ಇಷ್ಟು ಟೆನ್ಷನ್ ಅಂತಂದರೆ ಗೊತ್ತೇ ಇದೆಯಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಈ ಡಯಾಲಿಸಿಸ್ ಸೆಂಟ್ರಲ್ಲಿ ಸ್ಯಾಲ್ರಿ ಮಾಡೋದಾಗಿರಲಿ, ಎಲೆಕ್ಟ್ರಿಸಿಟಿ ಬಿಲ್ ಆಗಿರಲಿ, ಬೇರೆ ಮೆಡಿಸನ್ಗಳಾಗಿರಲಿ, ಕೆಮಿಕಲ್ಸ್ಗಳಾಗಿರಲಿ, ಈ ಥರ ಒಂದು ಸತತವಾಗಿ 3 ವರ್ಷಗಳಿಂದ ಮಾಡಬೇಕಾದ್ರೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ತಾವೆಲ್ಲರೂ ಕಾಣಿರ್ಬೋದು, ಗುಲ್ಬರ್ಗದಲ್ಲಿ ಬೇರೆಯವರು ಕೂಡ ನಡೆಸಿ ಈಗಾಗಲೇ ಬಂದು ಕೂಡ ಮಾಡಿದ್ದು ನೀವೆಲ್ಲರೂ ಗಮನಿಸಿದ್ರಿ. ಆದರೆ ಇವರು ಆ ರೀತಿ ಮಾಡಲಿಲ್ಲ. ನಾವು ಅವರಿಗೆ ಒಂದು ಕಿವಿ ಮಾತು ಕೂಡ ಹೇಳಿದ್ದೆ, ಯಾವ ರೀತಿ G99 G55 ಕಡೆಯಿಂದ ಒಂದು 500 ರೂಪಾಯಿ ಎಲ್ಲ ಸದಸ್ಯರ ಕಡೆಯಿಂದ ಕಾಣಿಕೆಯಾಗಿ ತಗೊಳ್ತೀರಾ, ಒಂದು ಕ್ಯಾಟಗರಿ ಮಾಡಿ 500 ರೂಪಾಯಿ ಯಾರು ತಿಂಗಳಿಗೆ ಸೇವೆ ಸಲ್ಲಿಸ್ತಾರೆ, 1000 ರೂಪಾಯಿ 2000 ರೂಪಾಯಿ ಆ ಥರ ಒಂದು ವ್ಯಕ್ತಿಗಳನ್ನು ಗುರುತಿಸಿ ತಿಂಗಳಿಗೆ ಹೋಗಿ ಅವರಿಂದ ಒಂದು ದೇಣಿಗೆ ರೂಪದಲ್ಲಿ ನೀವು ಪಡೀರಿ, ಅದರಿಂದ ಯಾವುದೇ ರೀತಿಯಿಂದ ನಿಮಗೆ ಹೊರೆ ಆಗೋದಿಲ್ಲ ಅಂತ ಕೂಡ ನಾನು ಅವರಿಗೆ ಒಂದು ಕಿವಿ ಮಾತುಗಳು ಹೇಳಿದ್ದೀನಿ. ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಾವು ಪಾಲಿಸ್ತೀರಿ. ಯಾಕಂತಂದರೆ ಇದೊಂದು ಸೇವೆ ಭಾಳ ದೊಡ್ಡ ಸೇವೆ. ಅವರು ನಾ ಯಾವಾಗಲೂ ನೋಡ್ತಾ ಇರ್ತೀವಿ, ಈಗ ನಮ್ಮ ಮುಲ್ಗೆ ಅಣ್ಣವ್ರು ಹೇಳಿದ ಪ್ರಕಾರ ಯಾವಾಗಲೂ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರೂ ಎತ್ತಿ ಆಯ್ತು ಬರ್ತೀನಿ ಅಣ್ಣ ಅಂತಲೇ ಹೇಳ್ತಾರೆ. ಯಾವುದೇ ವಿಷಯ ಆಗಿರಲಿ, ಒಂದು ಹೆಲ್ತಿನ ವಿಷಯ ಆಗಿರಲಿ, ತಮ್ಮ ಯಾವುದೇ
ಮತ್ತು ಮನೆತನದ ವೈಯಕ್ತಿಕ ವಿಷಯ ಆಗಿರಲಿ, ಸಮಾಜದ ಸೇವೆ ವಿಷಯ ಆಗಿರಲಿ, ಈ ರೀತಿ ಹಲವು ಯಾವುದೇ ಒಂದು ಫೋನ್ಗೆ ಮಾತಾಡಿದ್ರೆ ಸಾಕು, ಒಂದು 10-20 ನಿಮಿಷದಲ್ಲಿ ಅವರು ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಅವರಿಗೆ ನಾನು ಬಹಳಷ್ಟು ಧನ್ಯವಾದಗಳನ್ನು ಹೇಳ್ತೀನಿ ಪಾಪ ಅವರಿಗೆ. ಹಾಗೆಯೇ ಇಲ್ಲಿವರೆಗೆ ಸತತವಾಗಿ ನಡೆಸ್ತಕ್ಕಂಥ ಡಯಾಲಿಸಿಸ್ ಇದೇ ರೀತಿ ಸುಮಾರು ವರ್ಷಗಳಿಂದ 106 ವರ್ಷಗಳನ್ನು ಇದೇ ರೀತಿ ಯಶಸ್ವಿಯಾಗಿ ನಡೆಸಲಿ ಅಂತ ನಾನು ಆಶಿಸುತ್ತಾ ಇಲ್ಲಿ ಕರೆಸಿ ನನಗೆ ಸನ್ಮಾನಿತ ಮಾಡಿದ್ದಕ್ಕೆ, ಹಾಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಟ್ರಸ್ಟಿಗಳಿಗೂ ಕೂಡ ನಾನು ಧನ್ಯವಾದಗಳು ಹೇಳುತ್ತಾ ನನ್ನ 2 ಮಾತುಗಳನ್ನು ಧನ್ಯವಾದ. ಇನ್ನು ಇದೇ ವೇಳೆಯಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ, ಸ್ನೇಹಿತರು ಸೇರಿಕೊಂಡು ಬದಲಾವಣೆ ಬಗ್ಗೆ ಮಾತನಾಡುತ್ತಾರೆ. ಆದ್ರೆ ಇಲ್ಲಿ ನಿಜವಾಗಿಯೂ ಕೂಡ ಇಲ್ಲಿನ ಸ್ನೇಹಿತರ ಗುಂಪು ಸೇವೆಯ ಮೂಲಕ ಬದಲಾವಣೆ ಮಾಡುತ್ತಿದೆ. ಇದು ಹೀಗೆ ಮುಂದುವರಿಯಲಿ ಎಂದು ತಿಳಿಸಿದರು. ಈ ಭಾಗದ ಪರಮದಾಸೋಹಿ, ಮಹಾದಾಸೋಹಿ, ಈ ನೆಲವನ್ನು ಪಾವನ ಮಾಡಿದ ಕಲಬುರಗಿಯ ಶರಣಬಸವೇಶ್ವರನ ಸ್ಮರಣೆ ಮಾಡಿಕೊಂಡು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಲ್ಲಿ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣಿಸುವಂತಹ ಭಾಳ ದೊಡ್ಡ ಸಮಾಜ ಸೇವೆಯ ಕಾರ್ಯವನ್ನು ಶ್ರೀ ಪೂರ್ಣಿಮಾ PL ಚಾರಿಟಬಲ್ ಡಯಾಲಿಸಿಸ್ ಸೆಂಟರ್ ಮೂಲಕವಾಗಿ ಮಾಡ್ತಾ ಬಂದಿರತಕ್ಕಂಥ ನಮ್ಮ ಶರಣಪ್ಪವರ ಅಧ್ಯಕ್ಷತೆಯ ಈ ಒಂದು ಮಹಾದಾಸೋಹಿ ಶರಣಬಸವೇಶ್ವರ ಟ್ರಸ್ಟ್ನ ವತಿಯಿಂದ ಇಲ್ಲಿ ಏರ್ಪಟ್ಟಿರ್ತಕ್ಕಂಥ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕರ್ನಾಟಕದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ನಾಡಿನ ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ PM ಬೀರದರ್ ಅವರಿಗೆ ಅಭಿನಂದನೆ ಸಮಾರಂಭ. ಈ 2 ಕಾರ್ಯಕ್ರಮದ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹೆಸರಾಂತ ವೈದ್ಯರು, ಜನಪರ ಕಾಳಜಿಗೆ ಮತ್ತೊಂದು ಹೆಸರೇ ಡಾಕ್ಟರ್ PM ಬೀರದರ್ ಅವರು. ಇವತ್ತು ವೇದಿಕೆ ಮೇಲೆ ತುಂಬಿದ ಕೂಡ ತುಳುಕಾಳನ್ನುವಂಥ ಗಾದೆ ಮಾತು, ಆ ರೀತಿ ಕುತ್ಕೊಂಡು ಈ ಸಮಾರಂಭವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಆಶೀರ್ವಾದವನ್ನು ಸ್ವೀಕಾರ ಮಾಡತಕ್ಕಂಥ PM ಬೀರದರ್ ಅವರು. ಸಮಾರಂಭದ ಆರಂಭದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈ ಒಂದು ಚಾರಿಟಬಲ್ ಡಯಾಲಿಸಿಸ್ ಸೆಂಟ್ರಿಗೆ ತಮ್ಮ ವಿಧಾನ ಪರಿಷತ್ತಿನ ಅನುದಾನವನ್ನು ಕೊಡ್ತೀವಿ, ಈ ಸಂಸ್ಥೆ ಉಜ್ವಲವಾಗಿ ಬೆಳೀಲಿ, ಬಡವರಿಗೆ ಇನ್ನಷ್ಟು ನೆರವಾಗಲಿ ಅನ್ನುವಂಥ ಆಶಯದ ನುಡಿಗಳನ್ನು ಇರತಕ್ಕಂತಹ ಈ ಭಾಗದ ವಿಧಾನ ಪರಿಷತ್ತಿನ ಸದಸ್ಯರಿರ್ತಕ್ಕಂಥ ಮತ್ತು NG ನಮ್ಮ SP ಪಾಟೀಲ್ ಗ್ರೂಪ್ನ ಚೇರ್ಮನ್ ಆಗಿರ್ತಕ್ಕಂಥ ಆತ್ಮೀಯರಾದ BG ಪಾಟೀಲ್ ಅವರೇ, ಈ ಒಂದು ಸಮಾರಂಭಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ಅಲ್ಲೋ ಪಾಟೀಲ್ ಅವರು ಬರಬೇಕಾಗಿತ್ತು. ಆದರೆ ವಿಧಾನಸಭೆ ಅಧಿವೇಶನದ ಕಾರಣಕ್ಕೋಸ್ಕರವಾಗಿ ಅವರ ಪರವಾಗಿ ಬಂದು ಶೋಭನ ಆಗಿರ್ತಕ್ಕಂಥ ಅಲ್ಲೋ ಪಾಟೀಲ್ ಅವರ ಸುಪುತ್ರ ಇರ್ತಕ್ಕಂಥ ನಮ್ಮ ಅಭಿಷೇಕ್ ಗೌಡ ಪಾಟೀಲ್ ಅವರೇ, ಇಂಥ ಒಂದು ಸಮಾರಂಭ ಉದ್ದೇಶಿಸಿ ನಿಮ್ಮೆಲ್ಲರೂ ಕುರಿತು ಮಾತನಾಡ್ತಕ್ಕಂತಹ ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭದ ಔಚಿತ್ಯವನ್ನು ಹೆಚ್ಚು ಮಾಡತಕ್ಕಂತಹ ಈಗಾಗಲೇ SP ಅವರು ಮಾತನಾಡಿದ್ದಾರೆ, ಅನೇಕರು ಮಾತನಾಡಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಶಿಕಾಂತ್ ಪಾಟೀಲ್ ಅವರು KPCC ಕಲಬುರಗಿಯ ಅಧ್ಯಕ್ಷರು, ಅವರು ಸಹ ಸಭೆಯನ್ನು ಕುರಿತು ಮಾತನಾಡಿದ್ದಾರೆ. ಮತ್ತು ರವಿಕಾಂತ್ ಸ್ವಾಮಿ ಅವರು ಸಹ ಬರಬೇಕಾಗಿತ್ತು, ರವಿಕಾಂತ್ ಸ್ವಾಮಿ ಅವರು ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ನೀಲಕಂಠ ಮುಳಿಗೆ ಅವರು ಸಹ ನಮ್ಮ ಶರಣಪ್ಪವರ ಆತ್ಮೀಯರು ಈ ಕಾರ್ಯಕ್ರಮದ ಯಶಸ್ಸಿನ ಕುರಿತು ಶುಭಾಶಿರ್ತಕ್ಕಂತಹ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ನೀಲಕಂಠ ಮುಳಿಗೆ ಅವರಿಗೆ ಭಾಗವಹಿಸಿರ್ತಕ್ಕಂಥ ಮತ್ತು ಮುತ್ತಿಮೂಡವರು ಅನೇಕ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಇಂಥ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ದಿನದ 24 ಗಂಟೆ ಸುಮಾರು 3 ವರ್ಷಗಳ ಕಾಲ ಇಂಥ ಒಂದು ಡಯಾಲಿಸಿಸ್ ಸೆಂಟರ್ನ ಈ ರಾಜ್ಯದ ಜನರನ್ನು ನೋಡುವ ಹಾಗೆ ಬೆಳೆಸಿರ್ತಕ್ಕಂಥ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಶರಣಪ್ಪ ಅವರು ಮತ್ತು ಆ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಯವರು, ಎಲ್ಲ ಧರ್ಮದರ್ಶಿಗಳು
ಈ ಒಂದು ಸಂಸ್ಥೆಗೆ ತನು ಮನ ಧನದಿಂದ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ದಾನಿಗಳಿಗೆ, ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಯಂದಿರು, ನಿಮಗೆಲ್ಲರಿಗೂ ಶರಣಾರ್ಥಿ. ಬಹುತೇಕ ಕಲ್ಯಾಣ ಕರ್ನಾಟಕದಲ್ಲಿ ಈ ರೀತಿ ಇರ್ತಕ್ಕಂಥ ಜನಸೇವೆ ಮಾಡುವಂಥ ಸಂಸ್ಥೆಗಳು ಭಾಳ ಕಡಿಮೆ, ಭಾಳ ವಿರಳ. ಯಾಕೆಂದ್ರೆ ನಮ್ಮ ಜನ ಈ ಭಾಗ ಭೌಗೋಳಿಕವಾಗಿ ಹಿಂದುಳಿದಿರ್ತಕ್ಕಂಥ ಪ್ರದೇಶ, ಆದರೆ ದಾಸೋಹದಲ್ಲಿ ಅತ್ಯಂತ ಮುಂದುವರೆದ ಪ್ರದೇಶ ಅಂತ. ನಮ್ಮ ಜನರಲ್ಲಿ ಹಣದ ಕೊರತೆ ಇರ್ಬೋದು, ಆದರೆ ಹೃದಯ ಶ್ರೀಮಂತಿಗೆ ಕೊರತೆ ಇಲ್ಲ ಅಂತ. ಆ ಹಿನ್ನೆಲೆ ಒಳಗೆ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ದೊಡ್ಡ ದವಾಖಾನೆಗಳನ್ನು, ದೊಡ್ಡ ದೊಡ್ಡ ಸಮಾಜ ಸೇವೆ ಸಂಘ ಸಂಸ್ಥೆಗಳನ್ನು ಕಾಣ್ತೀವಿ. ಕಾರಣ ಭಗವಂತ ಭಾಗಕ್ಕೆ ಎಲ್ಲವನ್ನು ಕೊಟ್ಟಿದ್ದಾರೆ. ಅಲ್ಲಿ 4 ಎಕರೆ ಇದ್ದರೆ ವರ್ಷದಲ್ಲಿ 3 ಬೆಳೆ ಬೆಳೀತಾರೆ. ನಮ್ಮ 100 ಎಕರೆ ಇದ್ರೂ ಸಹ ಒಂದು ಬೆಳೆ ಬೆಳೆಯೋಕ್ಕೆ ಭಾಳ ಕಷ್ಟಕರವಾದ ಸಂಗತಿ ಈ ಭಾಗದಲ್ಲಿ. ಆ ದೃಷ್ಟಿಯಲ್ಲಿ ಅಲ್ಲಿ ಹಣದ ಶ್ರೀಮಂತಿಕೆ ಇದೆ, ನಮ್ಮ ಭಾಗದಲ್ಲಿ ಹೃದಯ ಶ್ರೀಮಂತಿಕೆ ಇದೆ ಅಂತ. ಇಂತಹ ಒಂದು ಪ್ರದೇಶದಲ್ಲಿ ಅದು ಡಯಾಲಿಸಿಸ್ ರೋಗಿಗಳಿಗೆ ಉಚಿತವಾಗಿ ಉಪಚರಿಸುವಂಥ ಬಹುತೇಕ ಬಿಜಾಪುರ ಬಿಟ್ಟರೆ, ಇನ್ನು ಕೆಲವು ಕಡೆ ಬಿಟ್ಟರೆ, ಈ ಭಾಗದಲ್ಲಿ ಅತ್ಯಂತ ಸುಲಭವಾಗಿ ಅತ್ಯಂತ ಆಧುನಿಕವಾಗಿರ್ತಕ್ಕಂಥ ಯಂತ್ರಜ್ಞಾನಗಳನ್ನು ಒಳಗೊಂಡಂತಹ ನಮ್ಮ ರೋಗಿಗಳು ಇಲ್ಲಿ ಬಂದರೆ, ಇದು ನಾನು ಡಯಾಲಿಸಿಸ್ನ ಪೋಷಣಕ್ಕೋಸ್ಕರ ಬಂದಿಲ್ಲ, ಶರಣಬಸವೇಶ್ವರ ಮಠಕ್ಕೆ ಬಂದಷ್ಟು ಮಟ್ಟಿಗೆ ಒಂದು ಭಕ್ತಿ ವಾತಾವರಣ ಹೊಂದಿರತಕ್ಕಂಥ ಅಪರೂಪದ ಡಯಾಲಿಸಿಸ್ ಅಂತಂದರೆ ಪೂರ್ಣಿಮಾ ಬೀರದಾರ ಸ್ಮರಣಾರ್ಥ ಈ ಡಯಾಲಿಸಿಸ್ ಸೆಂಟರ್ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಕಳೆದ 2022 ನಾನು ಸಹ ಇಲ್ಲಿ ಬಂದು ನೋಡಿದಾಗ ನಮಗೆ ಅನ್ನಿಸ್ತು, ನೂರಾರು ದೇವಸ್ಥಾನಗಳನ್ನು, ನೂರಾರು ಮಂದಿರ, ಮಸೀದಿ, ಚರ್ಚ್ಗಳನ್ನು ಎಲ್ಲರೂ ಸಹ ಕಟ್ತಾರೆ, ಅಲ್ಲಿ ದೇವರನ್ನು ಕಾಣುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಇವತ್ತು ನೀವೆಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಡಯಾಲಿಸಿಸ್ ಅಂತ ನೋಡಿದರೆ ಇಲ್ಲಿ ಪ್ರತಿನಿತ್ಯ ದೇವರನ್ನು ಕಾಣ್ತೀರಿ ಅಂತ. ಆ ರೋಗಿಗೆ ಉಪಚರಿಸಿ ಉಚಿತವಾಗಿ, ಯಾಕಂದರೆ ಇತ್ತೀಚೆಗೆ ಪ್ರತಿಯೊಬ್ಬರು ಮನೆಗಳಲ್ಲಿ ಒಬ್ಬರಾರು ಡಯಾಲಿಸಿಸ್ ಪೇಷಂಟ್ ಇದ್ದೇ ಇರ್ತಾರೆ. ಅದು ಎಲ್ಲೇ ಒಂದು ರೀತಿ ಕಾಮನ್ ಆಗ್ತಾಯಿದೆ ಅಂತ. ಆದರೆ ಬಡವರಿಗೆ ತೋರಿಸೋದು ಬಹಳ ಕಷ್ಟ. ಒಂದು ಸಂದರ್ಭ ಹೆಂಗಿತ್ತಪ್ಪ ಅಂದರೆ ಎಲ್ಲರೂ ಹುಬ್ಳಿಗೆ ಹೋಗಬೇಕಾಗಿತ್ತು, ಇನ್ನು ಭಾಳ ಅಂದರೆ ಬೆಂಗಳೂರು ಹೋಗಬೇಕಾಗಿತ್ತು. ಇವತ್ತು ಅಂಥದ್ದನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಭಾಗದಲ್ಲೇ ಆ ಸೆಂಟರ್ ಓಪನ್ ಮಾಡಿ ಅದನ್ನು ಉಚಿತವಾಗಿ ಕೊಡೋದ್ರ ಮೂಲಕವಾಗಿ ಇಂಥ ದೊಡ್ಡ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಏನು ನಮ್ಮ ಶರಣಪ್ಪ ಅವರ ಎಲ್ಲ ಸ್ನೇಹಿತರು, ಅವರೆಲ್ಲ ದಾನಿಗಳು ಕೂಡಿ ಮಾಡಿರ್ತಕ್ಕಂಥದ್ದು, ಇದು 100 ದೇವಸ್ಥಾನಗಳಿಗೆ ಸರಿಸಮಾನ ಎನ್ನುವಂಥ ಮಾತನ್ನು ಇಟ್ಟಿರ್ತಕ್ಕಂಥದ್ದು ಇದೆಲ್ಲ ಗೊತ್ತಿರ್ಬೋದು. ಆ ಪೂಜಿಸುವಂತಹ ಕೈಗಳಿಗಿಂತ ಉಪಚರಿಸುವಂಥ ಕೈಗಳೇ ಭಾಳ ಶ್ರೇಷ್ಠ ಅಂತ. ಅಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂತ. ಆದರೂ ಕರೋನಾ ಎನ್ನುವಂತಹ ಜಾಗತಿಕ ಮಹಾಕಾರ್ಯ ನಮ್ಮ ಜಗತ್ತನ್ನು ಆವರಿಸಿಕೊಂಡಾಗ ಅಂಥ ಸಂದರ್ಭದಲ್ಲಿ ಸಹ ಇಡೀ ಈ ಒಂದು ಡಯಾಲಿಸಿಸ್ ಸೆಂಟರ್ನ ಎಲ್ಲ ಪದಾಧಿಕಾರಿಗಳು, ಅವರೆಲ್ಲ ಸ್ನೇಹಿತರು ಪ್ರಾಣದ ಹಂಗ ತೊರೆದು ಯಾರಿಗೆ ಅನ್ನ ಇಲ್ವೋ, ಯಾರಿಗೆ ಅವಶ್ಯಕವಾದಂಥ ಸಾಮಗ್ರಿಗಳ ಕೊರತೆ ಇದೆಯೋ, ಯಾರಿಗೆ ಆಸ್ಪತ್ರೆಯ ಸೇವೆಯ ಸೌಲಭ್ಯದ ಅವಶ್ಯಕತೆ ಇದೆಯೋ ಅಂಥವ್ರನ್ನ ಮನೆ ಬಾಗಿಲಿಗೆ ಹೋಗಿ ಅವರ ಕರೋನಾ ಪೇಷಂಟನ್ನು ಗೊತ್ತಿದ್ದರೂ ಸಹ ಮನೆಗಿರ್ತಕ್ಕಂಥ ಅಪ್ಪ ಅಮ್ಮ, ಮನೆಗಿರ್ತಕ್ಕಂಥ ಗಂಡ ಹೆಂಡತಿಯೇ ಉಪಚರಿಸಲಿಕ್ಕೆ ಆಗದೇ ಇರ್ತಕ್ಕಂಥ ಭಯಾನಕ ಒಂದು ಸಂದರ್ಭದಲ್ಲಿ ನಮ್ಮ ಶರಣಪ್ಪ ಅವರ ಈ ಬಳಗ ಅವರೆಲ್ಲರನ್ನು ಉಪಚರಿಸುವ ಮೂಲಕವಾಗಿ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಅದು ಭಗವಂತನಿಗೆ ಹತ್ತಿರವಾಗುವಂಥ ಕೆಲಸವನ್ನು ಅವರೆಲ್ಲರೂ ಸಹ ಮಾಡಿದ್ದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿಕರ್ತ ಪರಮಾತ್ಮ ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಯನ್ನು ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡ್ತಾರೆ. ಮನುಷ್ಯ ಹೆಂಗೆ ಬದುಕಬೇಕಪ್ಪ ಅಂತಂದರೆ ಅವನು ಮೆಚ್ಚುವಂತೆ ಬದುಕಬೇಕು ಅಂತ. ನಮ್ಮೆಲ್ಲರ ಮೇಲೆ ಸಹ 5 ಋಣಭಾರಗಳನ್ನು ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಆ ಭಾರವನ್ನು ಹಾಕಿ ಸೃಷ್ಟಿ ಮಾಡ್ತಾರೆ ಭಗವಂತ. 5 ಋಣಭಾರಗಳಂತ. ಒಂದು ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂಥ ಭಗವಂತನ ಋಣ, 2ನೇದು ಜನ್ಮ ಕೊಟ್ಟಂಥ ತಂದೆ ತಾಯಿ ಋಣ, 3ನೇದು ನಮಗೆ ಸಂಸ್ಕಾರ ಕೊಟ್ಟಂಥ ಗುರುವಿನ ಋಣ, 2ನೇದು 4ನೇದು ಸುಖವನ್ನು ಕೊಟ್ಟಿರ್ತಕ್ಕಂಥ ಈ ದೇಶದ ಋಣ, 5ನೇದು ಅನ್ನ ಕೊಟ್ಟಂತಹ ಭೂಮಿಯ ಋಣ. ಈ 5 ಋಣವನ್ನು ಪ್ರತಿಯೊಬ್ಬ ಮನುಷ್ಯ ಕಡ್ಡಾಯವಾಗಿ ತೀರಿಸಲೇಬೇಕು ಅಂತ. 5 ಋಣಗಳನ್ನು ತೀರಿಸಲಿಕ್ಕಾಗದೇ ಇದ್ರು ಕೊನೆ ಪಕ್ಷ ಒಂದಾದ ಋಣವನ್ನು ತೀರಿಸ್ಬೇಕಂತೇಳಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡ್ತಾರೆ. ನಾವೇನು ಮಾಡ್ತೀವಿ,
5 ಋಣವನ್ನು ತೀರಿಸೋಕ್ಕಾಗೋದ್ರೆ ಕೇವಲ ವೈಯಕ್ತಿಕವಾಗಿರ್ತಕ್ಕಂಥ ಋಣವನ್ನು ತೀರಿಸ್ತಾ ನಾವು ಯಾರು ಸಹ ನಿಜವಾಗಿರ್ತಕ್ಕಂಥ ಸಾರ್ಥಕ ಬದುಕನ್ನು ಕಾಣೋದಿಲ್ಲ. ಆ ನಿಟ್ಟಿನಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಭಗವಂತ ಋಣವನ್ನಾದರೂ ತೀರಿಸ್ಬೇಕು, ಅಂದರೆ ದೇವರು ಮೆಚ್ಚುವಂತೆ ಬದುಕಬೇಕು ಅಂತ. ಎರಡನೇದು ಜನ್ಮ ಕೊಟ್ಟ ತಂದೆ ತಾಯಿ ಋಣವನ್ನಾದರೂ ತೀರಿಸಲೇಬೇಕು ಅಂತ. ನಾ ದೇವರನ್ನು ಪ್ರತ್ಯಕ್ಷ ನೋಡಿಲ್ಲ, ಅಕಸ್ಮಾತ್ ಆ ಪರಮಾತ್ಮ ಋಣ ತೀರಿಸಲಿಕ್ಕಾಗದವರಿಗೆ ಕಣ್ಣೆದುರಿಗೆ ಕಾಣುವಂಥ ಜೀವಂತ ದೇವರಾಗಿರ್ತಕ್ಕಂಥ ತಂದೆ ತಾಯಿ ಋಣವನ್ನಾದರೂ ತೀರಿಸಬೇಕು. ಅದು ಇವತ್ತು ಅದು ಸಹ ಇಲ್ಲೇ ಒಂದು ಕಡೆ ಮಾನವೀಯ ಸಂಬಂಧಕ್ಕೂ ಭಾಳ ದೂರ ಸಾಗ್ತಾ ಇದೆ ಅಂತ. ಅಪ್ಪ ಅಮ್ಮನ ಮಗ ವಯಸ್ಸು ಬಂದ ಮೇಲೆ ಅಥವಾ ಏನು ಪಾಶ್ಚಾತ್ಯಕರ ಅಷ್ಟರಲ್ಲಿ ಇದೆಯಲ್ಲ, 18 ವರ್ಷ ಆದಮೇಲೆ ಆ ಮಗ ಏನು ಮಾಡ್ಬಿಡ್ತಾನೆ, ಅಪ್ಪ ಅಮ್ಮ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ವರ್ಷಕ್ಕೊಮ್ಮೆ ಮದರ್ ಡೇ ಮತ್ತು ಫಾದರ್ ಡೇಗೆ ಹೋಗಿ ಗುಲಾಬಿ ಹೂ ಕೊಟ್ಟು ವಿಶ್ ಮಾಡಿ ಬರುವಂಥದ್ದನ್ನೇ ನಾವೆಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಕಾಣ್ತೀವಿ. ನಮ್ಮ ದೇಶದಲ್ಲಿ ಸಹ ಇವತ್ತು ಅಂಥ ಒಂದು ಸಂಸ್ಕೃತಿಗೆ ಜನ ಒಳಗಾಗೋದು ನೋಡಿದ್ರೆ ಭಾಳ ಬೇಸರ ಆಗುತ್ತೆ ಅಂತ. ಕಳೆದ 2 ತಿಂಗಳ ಹಿಂದ್ಗಡೆ ನಮ್ಮ ಚಿಕ್ಕೋಡಿ ಭಾಗದಲ್ಲಿ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಭಾಗದಲ್ಲಿ ವಯಸ್ಸಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ತುಂಬ ವಯಸ್ಸಾಗಿತ್ತು, ಅವನು ಕಾರಣಾಂತರದಿಂದ ಕಾಯಿಲೆಯಿಂದ ರಸ್ತೆಯಲ್ಲಿ ಬಿದ್ದು ಸತ್ತೋಗಿದ್ದ. ಸತ್ತೋದ ಸಂದರ್ಭದಲ್ಲಿ ಅವರನ್ನು ಒಬ್ಬ ನಮ್ಮ ಬಸವನಗೌಡ ಅಂತೇಳಿ ನಮ್ಮವರೇ ಸತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಆ ವ್ಯಕ್ತಿಯನ್ನು ನೋಡಿಬಿಟ್ಟು ಸತ್ತಿರಂತ ವ್ಯಕ್ತಿ ತೆಗೆದುಕೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡ್ಕೊತ ಹೋಗ್ತಾನೆ. ಹೋಗಿ ಡ್ಯೂಟಿ ಮಾಡೋ ಸಂದರ್ಭದಲ್ಲಿ ಅವನ ಜೇಬಲ್ಲಿ ಒಂದು ಚೀಟಿ ಇರುತ್ತೆ, ಅದರಲ್ಲಿ ಮಗನ ಹೆಸರು ಮಗಳ ಹೆಸರು ಬರೆದಿರ್ತಾರೆ, ಫೋನ್ ನಂಬರ್. ಇವರು ಅಲ್ಲಿಗೆ ಪೊಲೀಸರು ಫೋನ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟು ಇಂಥ ವ್ಯಕ್ತಿ ಎಕ್ಸ್ಪೈರ್ಡ್ ಆಗಿದ್ದಾರೆ, ನಿಮಗೇನಾಗಬೇಕು ಅಂತೇಳಿ. ಆವಾಗ ಅವರು ಇಲ್ಲ, ಅವರು ನಮ್ಮ ದೂರದ ರಿಲೇಷನ್, ಸ್ವತಃ ಮಗ ಮತ್ತು ನಾವು ಇಬ್ಬರು ಅಲ್ಲೇ ಅಮೆರಿಕ ಸೆಟ್ಲ್ ಆಗಿದ್ದಾರೆ. ಆಮೇಲೆ ಮತ್ತೆ ಇವರು ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿದ್ಮೇಲೆ ಸ್ವತಃ ಇವರ ಮಕ್ಕಳೇ ಅವರು. ಕೊನೆ ಮತ್ತೆ SP ಫೋನ್ ಮಾಡ್ತಾರೆ, ಅಲ್ಲಪ್ಪ ನಿನ್ನ ತಂದೆನೇ ಎಕ್ಸ್ಪೈರ್ಡ್ ಆಗಿದ್ದಾನೆ, ನಾವೆಲ್ಲ ರಿಪೋರ್ಟ್ ಕಲೆಕ್ಟ್ ಮಾಡಿ, ನಿಮ್ಮ ತಂದೆ ಇದ್ರು ಸಹ ನನ್ನ ಮಗ ಅಲ್ಲ ಅಂತ ಹೇಳ್ತೀನಿ ಮೇಲೆ ನೀನೆಂತ ಅದೃಷ್ಟ ಮಗನೇನು. ಆಯ್ತು ರೀ, ಏನು ಮಾಡೋಕ್ಕೆ ಹೇಳ್ರಿ, ಇಲ್ಲ ಎಕ್ಸ್ಪೈರ್ಡ್ ಆಗಿದ್ದಾರೆ, ಬಾಡಿ ನಮ್ಮ ಹತ್ರ ಐತಿ, ನಿಮ್ಮೂರು ಯಾವುದು ಅಂದರೆ ಅಲ್ಲಿಗೆ ಹೋಗಿ ನಾವು ಅಂತ್ಯಕ್ರಿಯೆ ಮಾಡಿಬಿಡ್ತೀವಿ, ಮತ್ತು ನೀವು ಬರೋವರೆಗೆ ನಾವು ಬೇಕಾದ್ರೆ ವೇಟ್ ಮಾಡ್ತೀವಿ ಅಂತ. ಇಲ್ಲ ನಮಗೆಲ್ಲ ಬರೋಕ್ಕೆ ಟೈಮ್ ಇಲ್ಲ, ಇಲ್ಲೆಲ್ಲ ಭಾಳಷ್ಟು ಬಿಸ್ನೆಸ್ ಇದೆ, ಒತ್ತಡ ಇದೆ, ನೀವೇ ಅಂತ್ಯಕ್ರಿಯೆ ಮಾಡಿಬಿಡಿ. ಆಯಿತು, ಮತ್ತು ಅಂತ್ಯಕ್ರಿಯೆ ಮಾಡಬೇಕಾದ್ರೆ ನಿಮ್ಮ ಊರು ಯಾವುದು ಅಂತ ಹೇಳ್ಬಿಟ್ಟು ಅಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ. ನಮ್ಮೂರಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಇಲ್ಲ, ಆಸ್ತಿ ವಸ್ತು ಎಲ್ಲ ನಾವೆಲ್ಲ ಮಾರ್ಕೊಂಡು ಹೋಗ್ಬಿಡ್ತೀವಿ, ಏನೂ ಉಳಿದಿಲ್ಲ, ನಿಮಗೆ ಬೇಕಾದ್ರೆ ಏನಾದರೂ ಖರ್ಚು ದುಡ್ಡೆಲ್ಲ ಅಕೌಂಟಿಗೆ ಜಮಾ ಮಾಡ್ತೀವಿ, ಅಲ್ಲೇ ಎಲ್ಲಾದರೂ ಬೇಕಾದ್ರೆ ಮಣ್ಣು ಮಾಡಿರಿ ಅಂತ ಮಾತನ್ನು ಜನ್ಮ ಕೊಟ್ಟಂತಹ ತಂದೆಗೆ ಮಗ ಮತ್ತು ಮಗಳು ಇಬ್ಬರು SP ಅವರಿಗೆ ಫೋನ್ ಮಾಡಿ ಹೇಳ್ತಾರೆ. ಅವನು CPI ಒಂದು ಪತ್ರಿಕಾ ಆರ್ಟಿಕಲ್ ಬರೀತಾರೆ. ಅಂದರೆ ಈ ಮಾತನ್ನ ಯಾಕೆ ಹೇಳ್ತಾರೆ ಅಂದರೆ, ಇವತ್ತಿನ ಸಂದರ್ಭದಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿನೇ ಮುಟ್ಟು ಆಗಿರ್ತಕ್ಕಂಥ ಸಮಾಜ ಇವತ್ತು ನಿರ್ಮಾಣ ಮಾಡಿದೆ. ಹಾಗಾಗಿ ತಂದೆ ತಾಯಿ ತಿಳಿಸೋರು ಭಾಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಕೊನೆಗೆ ಗುಣಿಋಣ ತೀರಿಸಿದೆ ಅಂತ. ಏಕೆಂದರೆ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು, ಆ ತಂದೆ ತಾಯಿ ಹೆಂಗಿರ್ಬೇಕು ಅಂತ ಸಂಸ್ಕಾರ ಕೊಡುವಂಥ ಏನಪ್ಪ ಅಂದರೆ ಗುರುಗಳು ಅಂತ, ಸದ್ಗುರುಗಳು, ಧರ್ಮಗುರು. ಆ ಗುರುವಿನ ಋಣವನ್ನಾದರೂ ತೀರಿಸ್ಬೇಕು ಅಂತೇಳಿ ಗುರು ಋಣ ತೀರಿಸೋ ಪ್ರಯತ್ನವನ್ನು ಕೆಲವರು ಮಾಡ್ತಾರೆ. ಅದು ಸಹ ಇವತ್ತು ಕಣ್ಮರೆ ಆಗ್ತಾ ಇದೆ. ಇನ್ನು 4ನೇದು ದೇಶದ ಋಣ, ಭಾರತ ದೇಶದ ಋಣ. ಈ ದೇಶದ ಅನ್ನ, ಈ ದೇಶದ ಗಾಳಿ, ಈ ದೇಶದ ಬೆಳಕು, ಇದೆಲ್ಲ ಪಡೆದತಕ್ಕ ನಾವು ಕೆಲವು ಸಂದರ್ಭದಲ್ಲಿ ದೇಶಕ್ಕೆ ವಿರುದ್ಧವಾಗಿರ್ತಕ್ಕಂಥ ವರ್ತನೆ ಮಾಡ್ತೀವಿ. ಆ ಘಟನೆಗಳನ್ನ ನಾವೆಲ್ಲ ಪ್ರತಿನಿತ್ಯ TV-ನಲ್ಲಿ ನೋಡ್ತಿದ್ದೀವಿ. ನಮ್ಮ ದೇಶದಲ್ಲಿ ಉಟ್ಕೊಂಡು ನಮ್ಮ ದೇಶದಲ್ಲಿ ಬದುಕು ಮಾಡ್ಕೊಂಡು ಇವತ್ತು ಇಲ್ಲೇ ಒಂದು ಕಡೆ ದೇಶ ವಿರೋಧಿ ಚಟುವಟಿಕೆಗಳನ್ನು ನಮ್ಮ ನಾಡಿನ, ನಮ್ಮ ದೇಶದ ಅನೇಕ ಯುವಕರೇ ಇವತ್ತು ಮಾಡ್ತಿರ್ತಕ್ಕಂಥ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ. ಕೊನೆಯದಾಗಿ ಅನ್ನ ಕೊಟ್ಟಂಥ ಭೂಮಿ ಋಣ ತೀರಿಸಬೇಕು ಅಂತಂದರೆ ರೈತ ಋಣವನ್ನು, ಭೂಮಿ ತಾಯಿ ಋಣವನ್ನು. ಹಾಗಾಗಿ 5 ಋಣವನ್ನು ಯಾರು ತೀರಿಸ್ತಾರೋ ಅವ್ರು ನಿಜವಾಗಿರ್ತಕ್ಕಂಥ ಸಾರ್ಥಕರು. ಕೊನೆ ಪಕ್ಷದ ಕೈಲಿ 5 ಋಣ ತೀರಿಸ್ಕಾಕಿದ್ರು, 1 ಋಣ ತೀರಿಸ್ತಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪೂರ್ಣಿಮಾ ಜೈನ ಸೆಂಟರ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಋಣವನ್ನು ತೀರಿಸುವಂಥ ಪ್ರಯತ್ನ ಮಾಡಲಿಕ್ಕೆ ಅವ್ರಿಗೆ ಆಗದೇ ಇದ್ರೂ ಸಹ ಆ ದೇವರ ಋಣವನ್ನು ತೀರಿಸೋ ಪ್ರಯತ್ನವನ್ನು ಪ್ರಾಮಾಣಿಕ ಮಾಡಿದರೆ ಅದು ಎದುರ ಮೂಲಕವಾಗಿ ಬರ್ತಿದೆ. ಜೀವಂತ ದೇವರಾಗಿರ್ತಕ್ಕಂಥ ಇಂಥ ರೋಗಿಗಳನ್ನು ಉಪಚರಿಸುವ ಮೂಲಕವಾಗಿ ಆ ಪರಮಾತ್ಮ ಋಣವನ್ನು ಸಂಪೂರ್ಣವಾಗಿ ತೀರಿಸಿದೆ ಅನ್ನುವಂಥ ತೃಪ್ತಿ ಈ ಡೈರೆಕ್ಟ್ ಪದಾಧಿಕಾರಿಗಳು ಸಲ್ಲುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ನಮ್ಮ ದುಡಿಮೆ ಸ್ವಲ್ಪ ಭಾಗವನ್ನು ಬಸವಣ್ಣ ಹೇಳ್ತಾರಲ್ಲ, ಕಾಯಕ ಮಾಡಬೇಕು ಮತ್ತು ದಾಸೋಹ ಮಾಡಬೇಕು. ಕಾಯಕ ಮಾಡಿದ್ರೆ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಕಾಯಕ ಗಳಿಸಿರ್ತಕ್ಕಂಥಲ್ಲ. ಯಾರೇ ನಾವು ಏನೇ ಗಳಿಸಿದ್ರು ಸಹ ಅದರಲ್ಲಿ ಸಮಾಜದ ಪಾಲು ಇದ್ದೇ ಇದೆ. ಸಮಾಜದ ಪಾಲು ಇಲ್ಲದೆ ಯಾರೇನು ಗಳಿಸ್ಲಿಕ್ಕೆ ಸಾಧ್ಯವಿಲ್ಲ.
ಇವತ್ತು ನಾನು ಸ್ಪೀಚ್ ಮಾಡ್ತಿದ್ದೀನಪ್ಪ ಅಂದರೆ ಮೈಕನ್ನು ಸ್ವಲ್ಪ ಯಾರೋ ವ್ಯಕ್ತಿ ತಯಾರು ಮಾಡುತ್ತೆ. ಹಾಗೆ ಪ್ರತಿಯೊಬ್ಬರ ಮೇಲೂ ಸಹ ಜವಾಬ್ದಾರಿ ಇದ್ದೇ ಇರುತ್ತೆ. ಆ ಹಿನ್ನೆಲೆಯೊಳಗೆ ನಾವು ಏನೇ ಗಳಿಸಿರ್ತಕ್ಕಂಥ ಸಂಪತ್ತನ್ನು ಕೊನೆ ಪಕ್ಷ ಇಂತಹ ಸೆಂಟರ್ಗಳಿಗೆ, ಇಂತಹ ಸೇವಾ ಕಾರ್ಯಗಳಿಗೆ ಕೊಡೋದ್ರ ಮೂಲಕವಾಗಿ ಜೀವನವನ್ನು ಸಾರ್ಥಕಗೊಳಿಸುವ ಕೆಲಸವನ್ನು ಎಲ್ಲರೂ ಸಹ ಮಾಡೋದಕ್ಕೆ ಒಬ್ಬ ಶರಣರು ಮಾತು ಹೇಳ್ತಾರೆ, ಲಿಂಗ ಪೂಜೆಯಿಂದ 1 ವರ್ಷದ ಸಂತೋಷ ಆಗ್ಬೋದು, ಗುರು ಪೂಜೆಯಿಂದ 1 ತಿಂಗಳ ಸಂತೋಷ ಪಡ್ಬೋದು, ಅಥವಾ ಜಂಗಮ ಅರ್ಚನೆಯಿಂದ 1 ದಿನ ನಾವು ಸಂತೋಷ ಪಡ್ಬೋದು. ಆದರೆ ಸಮಾಜ ಸೇವೆ ಇಡೀ ಜೀವನವೇ ನಮಗೆ ಆನಂದವಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯೊಳಗೆ ಸಮಾಜ ಸೇವೆಗೆ ಅತ್ಯಂತ ಆನಂದ ಬೇರೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಾನು ಮೊನ್ನೆ ಶರಣಪ್ಪ ಮನೆಗೆ ಪೂಜೆ ಮತ್ತು ಪ್ರಸಾದ ಕರೆಸಿದ್ದೆ. ನಾನು ಅವ್ರ ಮನೆಗೆ ಹೋಗಿದ್ದೆ. ನನಗೆಲ್ಲ ಅವ್ರ ಶ್ರೀಮತಿಯವರು, ಅವ್ರ ತಾಯಿ, ಎಲ್ಲರ ಕುಟುಂಬ ಪ್ರಸಾದ ರೆಡಿ ಮಾಡ್ತಾರೆ. ಮಾಡಿ ಕೊನೆಗೆ ಅವ್ರು ಅವ್ರಿಗೆ ಯಾವುದೂ ಕೊರಗಿದ್ದಿಲ್ಲ. ಎಲ್ಲ ದೇವರು ಎಲ್ಲ ಕೊಟ್ಟಂತಾರೆ. ಶರಣ ಒಟ್ಟ ಮನೆಗೆ ಇರೋದು ನೋಡಿ ಎಲ್ಲಿರ್ತಾರೆ ಎಲ್ಲ ಯಾವಾಗ ನೋಡಿದ್ರು ಜನಸೇವೆ, ಸಮಾಜ ಸೇವೆ. ನೀವಾರ ಸ್ವಲ್ಪ ಬುದ್ಧಿ ಹೇಳ್ರಿ ಹಾಕ್ತಾರೆ. ಒಟ್ಟ ಮನೆಗಿರೋದಿಲ್ಲ, ಏನೋ ಒಟ್ಟ ಮನೆಗೆ ಏನೋ ತರಿದ್ರೆ ಎಲ್ಲ ಬರೀ ಸಮಾಜ ಸೇವೆ ಅಂತ ಹೇಳಿ ಬೇರೆ ಮನೆಗೆ ಏನಾಗ್ತಾರೆ, ಗಂಡ ಹೆಂಡತಿ ಬಗ್ಗೆ ಹೆಂಡತಿ ಕಂಪೇರ್ ಮಾಡ್ತಾರಪ್ಪ ಅಂದರೆ ನಮ್ಮ ಯಜಮಾನ್ ಬರೀ ಇಲ್ಲಿರೋದಿಲ್ಲದ್ರೆ ಬರೀ ಬೆಂಗಳೂರು ಕರ್ಕೊಂಡಿರ್ತೀವಿ ಅಂತಾರೆ. ಆದರೆ ಅವ್ರ ತಂದೆ ತಿಳಿದೇನಪ್ಪ ಅಂದರೆ ನಮ್ಮ ಮಗ ಬರೇ ಸಮಾಜ ಸೇವೆ ಅಂತ ಹೊರಗ ಹೋಗ್ತಾನೆ, ಮನೆ ಕಡೆ ಗಮನ ಕೊಡೋದಿಲ್ಲ. ನೀವು ಸ್ವಲ್ಪ ಬುದ್ಧಿ ಹೇಳ್ರಿ ಅಪ್ಪ ಹೇಳುವಂಥ ಮಾತಾಡಿ. ಅದಕ್ಕೆ ನಾನು ಹೇಳಿದೆ, ಇಷ್ಟು ದಿನ ಶರಣಪ್ಪಪ್ಪ ನಿಮ್ಮ ಮನೆ ಮಗ ಆಗಿರ್ಬೋದು, ಈಗ ಸಮಾಜ ಸೇವೆ ಮಾಡಲಿಕ್ಕೆ ಕಟ್ಟಿಬಿಟ್ಟಿದೆ. ಅದರಿಂದ ಬಿಡುಗಡೆಗೊಳಿಸೋದು ಭಾಳ ಕಷ್ಟ. ಸಮಾಜ ಸೇವೆಯ ಗೀಳು ಯಾರಿಗೆ ಹತ್ತಿರ್ತೋ ಅವರು ಅದ್ರಾಗೆ ತೃಪ್ತಿ ಕಾಣ್ತಾರೆ. ಅದಕ್ಕೋಸ್ಕರ ಇದುವರೆಗೂ ನಿಮ್ಮ ಮನೆಯ ಮಗ ಆಗಿದ್ದ, ಈ ಡೈರೆಕ್ಟ್ ಸೆಂಟರ್ ಮಾಡಿದ ಮೇಲೆ ಇಡೀ ಕಲಬುರಗಿ ಜನರ ಮನೆ ಮಗನಾಗಿದ್ದಾರೆ ಅಂತ ಮಾತನ್ನು ಅವರ ತಂದೆ ತಾಯಿಗೆ ಹೇಳಿ ಸಮಾಧಾನ ಪಡಿಸೋದು ಕೆಲಸವನ್ನು ನಾನು ಮಾಡಿದೆ. ಹಾಗಾಗಿ ಒಂದು ಜವಾಬ್ದಾರಿ, ಯಾಕೆಂದರೆ ಬೇರೆ ಏನು ಜವಾಬ್ದಾರಿ ಕೊಟ್ಟರು 1 ವಾರ 2 ವಾರ ಫ್ರೀ ಇರ್ಬೋದು ಮನುಷ್ಯ. ಉದಾಹರಣೆ ಗೋಶಾಲೆ ಮಾಡಿದಾಗ 1 ತಿಂಗಳು ಬೇಕು ಆಳ ಮೇಲೆ ಕೆಲಸ ಮಾಡೋಕ್ಕಿಲ್ಲ. ಆದರೆ ಇದು ಡೈರೆಕ್ಟ್ ಸೆಂಟರ್ ಇದೆಯಲ್ಲ, 4 ತಾಸು ಅವರನ್ನು ಉತ್ತರಿಸೋದನ್ನು ಬಹಳ ಕಠಿಣವಾದ ಕೆಲಸ. ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಮಾಡಲೇ ಆಗದಿರ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಇಲ್ಲಾರ್ದೇ ಈ ರೀತಿಯಾಗಿರ್ತಕ್ಕಂಥ ಅತ್ಯಾಧುನಿಕವಾದಂಥ ತಂತ್ರಜ್ಞಾನ ಒಳಗೊಂಡಂತೆ ಸೆಂಟರ್ ಮಾಡಿದ್ದು ನಿಜವಾಗ್ಲೂ ನಮ್ಮ ಕಲಬುರಗಿ ದೊಡ್ಡ ವರದಾನವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅಲ್ಲಿ ಕಲಬುರಗಿ ಶರಣಬಸಪ್ಪನವರು ಜ್ಞಾನದಾಸೋಹ ಮಾಡಿದರೆ, ಈ ಕಲಬುರಗಿ ಶರಣಬಸಪ್ಪ ಟ್ರಸ್ಟ್ನವರು ಜನರಿಗೆ ಆರೋಗ್ಯ ದೇಶವನ್ನು ಮಾಡುವಂಥ ಕೆಲಸ. ಸಿದ್ಧಗಂಗಾ ಸ್ವಾಮಿಗಳು 3 ದಾಸೋಹ ಮಾಡಿದರು, ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ಕ್ರಿಯಾದಾಸೋಹ. ಹಾಗಾಗಿ ಇವರೆಲ್ಲ ಯುವಕರು ಕೂಡ್ಬಿಟ್ಟು ಎಲ್ಲ ಹಿರಿಯರು ಕೂಡಿ ಕಲಬುರಗಿ ಒಳಗೆ ಅಲ್ಲಿ ಮಠದೊಳಗೆ ಅನ್ನದಾಸೋಹ ಮಾತು ನಡೀತಿತ್ತು, ಇಲ್ಲಿ ಆರೋಗ್ಯ ದಾಸೋಹ ಮಾಡ್ತೀವಿ. ಈಗ 20ನೇ ಶತಮಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ದಾಸೋಹ. ಅದನ್ನು ನಾವೆಲ್ಲ ಕರೋನಾ ಸಂದರ್ಭದಲ್ಲಿ ಕಂಡ್ಕೊಂಬಿಟ್ಟೆ ಕೂಡ್ತೀವಿ. ಒಂದು ದೇವಸ್ಥಾನ ಕಟ್ಟಬೇಕು, ಒಂದು ಮಸೀದಿ ಕಟ್ಟಬೇಕು, ಚರ್ಚ್ ಕಟ್ಟಬೇಕಪ್ಪ ಅಂದರೆ ಕಂಪಲ್ಸರಿ ಒಂದು ಹಾಸ್ಪಿಟ್ಲ್ ಕಟ್ಟಬೇಕನ್ನಷ್ಟು ಮಟ್ಟಿಗೆ ಇವತ್ತು ವಾತಾವರಣ ಸೃಷ್ಟಿಯಾಗಿದೆ ಅಂತ. ಆಸ್ಪತ್ರೆಗಳು ಅವಶ್ಯಕವಾಗಿದೆ ಅಂತ, ನಮ್ಮನ್ನು ಕಾಪಾಡೋದೇ ಆಸ್ಪತ್ರೆಗಳು ಅಂತ ನಿಮಗೆಲ್ಲ ಗೊತ್ತಿದೆ. ಕರೋನಾ ಸಂದರ್ಭದಲ್ಲಿ ಇಡೀ ಜಗತ್ತಿನ ಎಲ್ಲ ಶ್ರೀಶೈಲ ಮಲ್ಲೇನ ಜಾತ್ರೆ ಬಂದೋಯ್ತು, ಕಲಬುರಗಿ ಶರಣಪ್ಪ ಜಾತ್ರೆ ಬಂದೋಯ್ತು, ನಮ್ಮ ಕೂಡು ಸಂಘದ ಸಂಗಪ್ಪನ ಜಾತ್ರೆ ಬಂದೋಯ್ತು. ಆದರೆ ಜನರಿಗೆ ರಕ್ಷಣೆ ಬಂದಿದೆ. ಅದು ಅವರೆಲ್ಲರ ದೇವರ ಸ್ವರೂಪ ಇರತಕ್ಕಂಥ ಡಾಕ್ಟ್ರು ನಮ್ಮ ನೆರವಿಗೆ ಬಂದು ಆಸ್ಪತ್ರೆಗಳು ನಮಗೆ ವರದಾನವಾಯಿತು ಅಂತ. ಆ ಹಿನ್ನೆಲೆಯೊಳಗೆ ಇವತ್ತು 3 ವರ್ಷದ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಮಾಡಿದರೆ ಅದು ಯಾವ ರೀತಿಯಪ್ಪ ಅಂದರೆ ನಮ್ಮ ಬಿರಾದರವರು, ಯಾಕೆ ಬಿರಾದರವರ ಶ್ರೀಮತಿಯರ ಹೆಸರಿನಲ್ಲೇ ಸೆಂಟರ್ ಇದೆ. ಇವತ್ತು ನಮ್ಮ ಪ್ರಭು ಬಿರಾದರವರಿಗೆ ಇಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕವಾಗಿ ವಾರ್ಷಿಕೋತ್ಸವ ಇದು ವಿನೂತನ ಯೋಗಾಯೋಗ ಎಂಬಂತೆ ಅವರ ಶ್ರೀಮತಿಯವರ ಹೆಸರಿನ ಈ ಡೈರಿ ಸೆಂಟರ್ನ 3ನೇ ವಾರ್ಷಿಕ ಸಂದರ್ಭದಲ್ಲಿ ಪ್ರಭು ಬಿರಾದರರಿಗೆ ಭಾಳ ದೊಡ್ಡ ಪ್ರಶಸ್ತಿ ಅಂತ ಅವ್ರನ್ನ ಪ್ರಶಸ್ತಿ ಅವ್ರು ಹುಡ್ಕೊಂಡು ಬಂದಿದೆ ಅಂತ. ಆ ಪ್ರಶಸ್ತಿ ಒಂದು ಗೌರವ ಹೆಚ್ಚಾಗಿದೆ. ಈಗ ತಾನೇ ನಮ್ಮ ಜಿ ಬಿ ಪಾಟೀಲ್ರು, ಡಿ ಜಿ ಪಾಟೀಲ್ ಮಾತಾಡ್ತಿದ್ರು, ನಾನು ಅವ್ರ ಜೊತೆ ಮಾತಾಡ್ತಿದ್ದೆ. ಸುಮಾರು 25 ವರ್ಷಗಳ ಕಾಲ ಈ ಕಲಬುರಗಿಗೆ ಸ್ಕಿನ್ ಸ್ಪೆಷಲಿಸ್ಟ್ ಅನ್ನೋದ್ರೆ ಭಾಳ ಕಡಿಮೆ ಇತ್ತು. ಅಂಥದ್ರಲ್ಲಿ ಅದೆಲ್ಲ ಕೊರಗ ನಿವಾರಿಸಿ ಆ ರೀತಿ ಇರ್ತಕ್ಕಂಥ ಜನರ ಹತ್ತಿರ ಹೋಗಿ ಜನಸೇವೆ ಮಾಡಿ ಗುಲ್ಬರ್ಗಕ್ಕೆ ಒಂದು ಹೆಸರನ್ನು ತಂದು ಕೊಡೋಂಥ ಕೆಲಸವನ್ನು ಡಾಕ್ಟರ್ PM ಬಿರಾದರವರು ಮಾಡಿದ್ದನ್ನು ಯಾರೂ ಮರಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿಯೇ ರಾಜೀವ್ ಗಾಂಧಿ ಅನ್ನುವಂಥ ಭಾಳ ದೊಡ್ಡ ವೈದ್ಯಕೀಯ ವಿಶ್ವವಿದ್ಯಾಲಯದವರು ಈ ಭಾಗಗಳಿಗೆ ಗೌರವ ಡಾಕ್ಟರೇಟ್ ಕೊಡೋದು ಬಹಳ ಕಡಿಮೆ. ಹಾಗಾಗಿ ಬಹುತೇಕ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇವರು ಮೊದಲೇ ಅಂತ ಕಾಣಿಸುತ್ತೆ. ಅಂಥ ಒಂದು ಗೌರವ ಡಾಕ್ಟರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರಪ್ಪ ಅಂದರೆ ನಮಗೆ ನಾವೇ ಗೌರವಿಸಿಕೊಂಡಷ್ಟು ಸಂತೋಷವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಅಂತ ಒಬ್ಬ ಕ್ರಿಯೇಷನ್ ಅವ್ರು ಕೆಳಗಡೆ ಕೂತ್ಕೊಂಡಿದ್ರು, ಎಲ್ಲ ಮೇಲೆ ಬೇಡ ಅಂತೇಳಿ.
ಮತ್ತು ಪಾಟೀಲ್ ಗುರುಗಳ ಪಕ್ಕದಾಗ ಕೂತ್ಕೊಳ್ಳೋಕ್ಕೆ ಮತ್ತು ಅಷ್ಟು ಸರಳರಾದರೆ, ಸಜ್ಜನರಾದರೆ. ಈ ಮೂಲಕ ವೈದ್ಯಕೀಯ ಕ್ಷೇತ್ರಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ನಾವು PM ದೇವೇಗೌಡರು ಮಾಡಿದ್ದಾರೆ. ಅವರಿಗೆ ಗೌರವ ಡಾಕ್ಟರ್ ಕೊಟ್ಟು ಸರ್ಕಾರ ತನ್ನ ತಾನೇ ಗೌರವಿಸಿಕೊಂಡಿದೆ. ಮುಂದಿನ ಭವಿಷ್ಯ ದಿನಗಳಲ್ಲಿ ಭಾರತ ದೇಶದ ಅತ್ಯುನ್ನತವಾದ ಪ್ರಶಸ್ತಿ, ಅದು ಪದ್ಮಶ್ರೀ ಆಗಿರ್ಬೋದು, ಪದ್ಮವಿಭೂಷಣ್, ನಮ್ಮ NC ಮೋದಿಯವರಿಗೆ ಪದ್ಮವಿಭೂಷಣ್ ಪ್ರಶಸ್ತಿ ಕೊಟ್ಟಿದೆ. ಡಾಕ್ಟರಿಗೆ ಆ ಪ್ರಶಸ್ತಿ ಭಾಳ ಕಡಿಮೆ. ಹಾಗೆ ನಮ್ಮ ಕಲ್ಯಾಣ ಕರ್ನಾಟಕದ ಮೊದಲ ಪದ್ಮಭೂಷಣ್ ಪ್ರಶಸ್ತಿಗೆ ಮುಂದಿನಗಳಲ್ಲಿ ಸರ್ಕಾರ ಅವರು ಗೌರವಿಸುವುದರ ಮೂಲಕ ಸರ್ಕಾರೇ ಗೌರವಿಸುವಷ್ಟು ಮಟ್ಟಿಗೆ ಅಂಥ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನನಗೆಲ್ಲರೂ ಸಂತೋಷ ಆಗುತ್ತೆ ಅಂತ ಮಾತನಾಡುತ್ತಾ, ಇಂದಿನ ಯುವ ವೈದ್ಯರಿಗೆ, ಇಂದಿನ ಯುವ ವೈದ್ಯಕೀಯ ಓದುವಂಥ ವಿದ್ಯಾರ್ಥಿಗಳಿಗೆ ನಮ್ಮ PM ಬೈರಾದರ ಒಂದು ಆದರ್ಶ ಇರುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಏನು ನಮ್ಮ ಶರಣಪ್ಪ ಅವರು ಹೇಳ್ತಾರೆ, ಪ್ರತಿ ತಿಂಗಳು ಕನಿಷ್ಠ 3 ಲಕ್ಷ ರೂಪಾಯಿ ಖರ್ಚಾಗಿ ಆಗುತ್ತೆ. ಅದಕ್ಕೆ ನಮ್ಮ GB ಪಾಟೀಲ್ ಸಹ BG ಅವರು ಹೇಳ್ತಾರೆ, BG ಪಾಟೀಲ್ ನನ್ನ ಅನುದಾನದಿಂದ 5 ಲಕ್ಷ ಕೊಡ್ತೀನಿ. ನಾನು ಬೆಳಗ್ಗೆ ನಮ್ಮ ಪಾಟೀಲ್ ಕುಸ್ತಿ ಮಾಡಿದ್ದೆ, ಅವರು ಹೇಳ್ತಾರೆ ನನ್ನ ಮಗಳ ಬರ್ತಡೇ ಪ್ರತಿ ವರ್ಷ ನಾನು 10 ಲಕ್ಷ ಕೊಡಬೇಕು ಅಂತ ಈ ರೀತಿ ಒಂದು ಪ್ಲ್ಯಾನ್ ಮಾಡಿದ್ವಿ ಅಂತೇಳಿ. ಹಾಗಾಗಿ ಕರ್ನಾಟಕದಲ್ಲಿ ದಾನಿಗಳಿಗೆ ಏನು ಕೊರತೆ ಇದೆ, ಕೇಳುವಂಥರ ಕೊರತೆ ಇದೆ ಅಂತ. ಹಾಗಾಗಿ ಈ ಒಂದು ವಿಷಯ, ಈ ಸುದ್ದಿ ಇಡೀ ಕರ್ನಾಟಕ ಗೊತ್ತಾದರೆ ಕರ್ನಾಟಕದಿಂದ ಹಣದ ಹೊಣೆನೇ ಈ ರಿಯಲ್ ಸೆಂಟರ್ ಬರಲಿಕ್ಕೆ ಸಾಧ್ಯವಿದೆ. ಆದರೆ ನೀವು ಎಲ್ಲರೂ ಸಹ ನಿಮ್ಮ ಭಾಗದವ್ರ ಮುಖಾಂತರ ಸಂಗ್ರಹ ಮಾಡಿಕೊಂಡು ಇದನ್ನು 3 ವರ್ಷಗಳ ಕಾಲ ಮುಂದುವರಿಸಿರಿ. ಸುಮಾರು 9,000 ಪೇಷಂಟ್ಗಳು ಇವರು ಉಪಚಾರ ಪಡ್ಕೊಂಡಿದ್ದಾರೆ ಅಂತ ಕೇಳಿದರೆ ಇದೊಂದು ದಾಖಲೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆ ದೃಷ್ಟಿಯಲ್ಲಿ ನಮ್ಮ ಸಹಕಾರ ಯಾವತ್ತಿರುತ್ತೆ. ಹಾಗಾಗಿ ಸರ್ಕಾರಕ್ಕೂ ನಾವೆಲ್ಲರೂ ಸಹ ಅವರ ಸಹಕಾರವನ್ನು ಪಡೆಯೋಣ. ಗೌರ್ಮೆಂಟ್ ಮಾಡಿದ ಕೆಲಸವನ್ನು ಈ ಡಯಾಲಿಸಿಸ್ ಸೆಂಟರ್ ಮಾಡಬೇಕಂದ್ರೆ ಸರ್ಕಾರ ಮಾಡೋಕ್ಕಾಗದ ಕೆಲಸ ಸಂಘ ಸಂಸ್ಥೆಗಳು ಮಾಡ್ತಾರೆ. ಹಾಗೆ ಸರ್ಕಾರದವರು ಸಹಕಾರ ಪಡ್ಕೊಂಡು ಈ ಆಸ್ಪತ್ರೆಯನ್ನು ಉಜ್ವಲಗೊಳಿಸೋ, ಸೆಂಟ್ರನ್ನು ಉಜ್ವಲಗೊಳಿಸೋ ಪ್ರಯತ್ನವನ್ನು ಎಲ್ಲರೂ ಕೊಡ್ಕೊಂಬೋಣ. ಹಾಗಾಗಿ ನಾನು ಸಹ ಪ್ರತಿ ವರ್ಷ ನಮ್ಮ ಶ್ರೀಮಠದಿಂದ ಇನ್ನು ರೈತ ದಿನಾಚರಣೆ ಬರುತ್ತಲ್ಲ ಡಿಸೆಂಬರ್ 23, ಆ 23ಕ್ಕೆ ಕನಿಷ್ಠ ಅಂದರೂ ಒಂದು 5 ರೋಗಿಗಳಿಗೆ ಉಪಚರಿಸುವಂಥ ಏನೇ ದಿವಸ ಅದಕ್ಕೆ ನಮ್ಮದು ಸಹ ಶ್ರೀಮಠದಿಂದ ಆಶೀರ್ವಾದವನ್ನು ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಒಟ್ಟಾರೆ ಉತ್ತರೋತ್ತರವಾಗಿ ಈ ಒಂದು ಡಯಾಲಿಸಿಸ್ ಸೆಂಟರ್ನ ಸೇವೆ ನಾಡಿನ ಜನಕ್ಕೂ ತಲುಪುವಾಗ ಇದನ್ನು ವಿಸ್ತರಿಸುವ ಪ್ರಯತ್ನವನ್ನು ಎಲ್ಲರೂ ಕೂತ್ಕೊಂಡು ಮಾಡೋಣ ಅಂತ ಮಾತನಾಡ್ತಾ, ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ಎಲ್ಲರೂ ಕೂಡಿ ಈ ಒಂದು ಸೆಂಟರನ್ನು ಇನ್ನಷ್ಟು ವಿಶ್ವಮಂಡಲಗೊಳಿಸೋ ಪ್ರಯತ್ನಕ್ಕೆ ನಾವೆಲ್ಲರೂ ಸಹಕಾರ ಕೊಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ವೇದಿಕೆ ನಮ್ಮ ನೀಲಕಂಠ ಮುಳುಗಿಯವರು ಸಹ ಈ ಸಭೆಯನ್ನು ಉದ್ದೇಶಿಸಿ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ನಮ್ಮ BG ಪಾಟೀಲರು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಅಕ್ಷಯ್ ಪಾಟೀಲ್ ಮಾತಾಡಬೇಕಾಗಿತ್ತು, ಅವರು ಮೌನ ಇಟ್ಕೊಂಡು ಸಭೆಯನ್ನು ಸಭಾವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ನಮ್ಮ SP ಅವರು ಸಹ ಬಂದಿದ್ದರು, ಚೇತನ್ ಅವರು ನಮ್ಮ ಮತ್ತು ದಾವಣಗೆರೆಗಿದ್ರು, ಭಾಳ ಆತ್ಮೀಯ ವಿಜಯಪುರಕ್ಕೆ ಇದ್ದರು. ಅವರು ಸಹ ಈ ಕಾರ್ಯಕ್ರಮಕ್ಕೆ ಒಂದು ಶುಭ ಕೋರಿದ್ದಾರೆ. ಅನೇಕರು ವೇದಿಕೆ ಮಾಸನಾಗಿದ್ದಾರೆ. ಅವರು ನಮ್ಮ ಶಶಿಕಾಂತ್ ಪಾಟೀಲ್ ಮದುವೆ ಮಾಡಿಕೊಂಡು ಅವರಿಗೆಲ್ಲರಿಗೂ ಭಾಗವಹಿಸತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದ ಅರ್ಪಿಸಿ, ಇದು 100ನೇ ವರ್ಷದ ವಾರ್ಷಿಕೋತ್ಸವ, ಶತಮಾನೋತ್ಸವ ಆಗುವಷ್ಟು ಮಟ್ಟಿಗೆ ಈ ಸಂಸ್ಥೆಯನ್ನು ಬೆಳೆಸೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತೇಳಿ ಆ ಎಲ್ಲ ತಂಡಕ್ಕೂ ಬಸವಾದಿ ಶರಣರು ಕಲಬುರಗಿ ಶರಣರ ಶಿಶು ಒಳಿತನ ಉಂಟು ಮಾಡಿ ಶ್ರೀಯುತ ಅರುಣ್ ಪಾಟೀಲ್ ಅವರು ಕೂಡ ಶ್ರೀಯುತ ಅರುಣ್ ಪಾಟೀಲ್ ಕೊಳ್ಳಂಗ ಸರ್ ಅವರು ಕೂಡ ವೇದಿಕೆಗೆ ಬಂದು ಪರಮ ಪೂಜೆಯಿಂದ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ. ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿಯ ಅಧ್ಯಕ್ಷರು ಶ್ರೀಯುತ ಅರುಣಕುಮಾರ್ ಪಾಟೀಲ್ ಕೋಡಲಂಗರ್ಗ ಅವರು ಕಾರ್ಯಕ್ರಮ ಕೊನೆಯಲ್ಲಿ ತಮ್ಮೆಲ್ಲರಿಗೋಸ್ಕರ ಪ್ರಸಾದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ಕಳಕಳಿಯ ಮನವಿ ತಮ್ಮೆಲ್ಲರಿಗೂ ಕೂಡ. ಅಭಿನಂದನೆಯನ್ನು ಹೇಳ್ತಾ, ಇವತ್ತಿನ ದಿವಸ ಇಲ್ಲಿ ಹಿಂದಿನ ಒಂದು ವೇದಿಕೆ ಮುಂದ್ಗಡೆ ಆದ್ರೆ ಎಲ್ಲರ ಹಿಂದ್ಗಡೆ ಕುಂದಂತ ಎಲ್ಲ ಸೋದರಿಯರು, ನನ್ನ ಹೆಂಡತಿ ಬಿಟ್ಟು
ಎಲ್ಲರೂ ಇವತ್ತಿನ ದಿವಸ ಈ ಒಂದು ಪೂರ್ಣಿಮಾ PM ಡಯಾಲಿಸಿಸ್ ಕೇಂದ್ರಕ್ಕೆ ಸಾಕಷ್ಟು ಅವ್ರದ್ದು ಸಪೋರ್ಟ್ ಇದೆ ಸರ್. ಹೇಳ್ತಾರಲ್ಲ, ಎಲ್ಲ ಒಂದು ಸಕ್ಸಸ್ಫುಲ್ ಗಂಡಸನ ಹಿಂದೆ ಹೆಣ್ಣಿನ ಒಂದು ಕೈ ಇರ್ತಂತ, ಹಂಗೆ ಎಲ್ಲ ಒಂದು ಸೋದರಿಯರು ಈ ಒಂದು ಕೇಂದ್ರಕ್ಕೆ ಬಹಳಷ್ಟು ಸಹಕರಿಸಿ ನಮ್ಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಮರೆಯುವಂತಿಲ್ಲ. ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಈ ಒಂದು ಚಾರಿಟೇಬಲ್ ಸಂಸ್ಥೆಯನ್ನು ಇಷ್ಟು ಒಂದು ನೀಟಾಗಿ ನಡ್ಸ್ಕೊಂಡು ಬರ್ತಕ್ಕಂಥ ನಮ್ಮ ಸ್ಟಾಫ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಇಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ಒಂದು ಈ ಒಂದು ಚಾರಿಟೇಬಲ್ ಸೆಂಟರ್ನ ಒಳಗಡೆ ಏನು ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಎಲ್ಲ ಸ್ಟಾಫ್ದವರು, ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಮರೆಯಲಾರ್ದೇನೆ. ಮತ್ತು ನನ್ನ ಜೊತೆಗಾಗಿ ಎಲ್ಲ ನನ್ನ ಟ್ರಸ್ಟೀಸ್ಗಳು, ಎಲ್ಲ ಸ್ನೇಹಿತರು, ಎಲ್ಲ ವೆಲ್ ವಿಷರ್ಸ್ ಇವತ್ತಿನ ದಿವಸ ಏನು ಬಂದಿದ್ದೀರಿ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಹಾಗೂ ನಮ್ಮ ಪೂರ್ಣಿಮಾ PM ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸಿ ನನ್ನ 2 ಮಾತಿಗೆ ಮುಗಿಸ್ತೀನಿ, ವಿರಾಮ ಕೊಡ್ತೀನಿ. ಶರಣಾರ್ಥಿ.
ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದ ಪ್ರಾಚಾರ್ಯ ಡಿ ಕಿಶೋರ್ ಬಾಬು, ಕೆಕೆಸಿಸಿಐ ಅಧ್ಯಕ್ಷ ಶಶಿಕಾಂತ್ ಪಾಟೀಲ್, ಟ್ರಸ್ಟ್ನ ಗೌರವ ಅಧ್ಯಕ್ಷ ಡಾಕ್ಟರ್ ಪಿಎಂ ಬಿರಾದಾರ್, ಅಧ್ಯಕ್ಷ ಶರಣುಪಪ್ಪ, ಕಾರ್ಯದರ್ಶಿ ಶರಣಗೌಡ ಎರಗಲ್, ಜಂಟಿ ಕಾರ್ಯದರ್ಶಿ ರಾಮಕೃಷ್ಣ ಬೋರಾಳ್ಕರ್, ಉಪಮೇಯರ್ ಶಿವಾನಂದ ಪಿಸ್ತಿ, ಶಿವರಾಜ ಖೂಬಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.